ಪ್ರೀತಿ ರೋಸ್ ಇವರು ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ಆಪ್ತ ಸಮಾಲೋಚಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಇವತ್ತಿನ ದಿವಸ ಕುಡಿತ ಮರುಕಳಿಸುವಲ್ಲಿ ಅಪಾಯಕಾರಿ ಅಂಶಗಳು ಮತ್ತು ಪ್ರಚೋದಕಗಳು, ಕುಡಿತ ಮರುಕಳಿಸುವಲ್ಲಿ ಅಪಾಯಕಾರಿ ಅಂಶಗಳು ಮತ್ತು ಅದರ ಪ್ರಚೋದಕಗಳು ಎಂಬ ವಿಚಾರವಾಗಿ ನಮ್ಮೊಡನೆ ಮಾತನಾಡಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೇಡಮ್, ನೀವು ಲೈನಲ್ಲಿದ್ದರೆ ಈಗ ಶುರು ಮಾಡ್ಬೋದು. ನೀವು *6 ಒತ್ತೋದ್ರ ಮೂಲಕ ನೀವು ತಮ್ಮನ್ನ ಮ್ಯೂಟ್ ಮಾಡ್ಕೋಬಹುದು, ಮಾಡಿ ಕಾರ್ಯಕ್ರಮವನ್ನು ಶುರು ಮಾಡ್ಬೋದು. ಕೇಳಿಸ್ತಾ ಇದೆಯಾ? ಹಾಂ, ಕೇಳಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ನಾನು ಪ್ರೀತಿ ಅಂತ ಹೇಳಿ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ಆಪ್ತ ಸಮಾಲೋಚಕೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾವು ಫೋನಿನ್ ಪ್ರೋಗ್ರಾಮ್ನ 20ನೇ ಸಂಚಿಕೆಯಲ್ಲಿ ಇದ್ದೇವೆ. ಆಗಲೇ ಸಚಿನ್ ಅವರು ಹೇಳಿದ ಹಾಗೆ ಈಗಾಗಲೇ 19 ಸಂಚಿಕೆಗಳನ್ನು ಮುಗಿಸಿದ್ದು, ಪ್ರತಿ ಗುರುವಾರ ಸಂಜೆ 7ರಿಂದ 8 ಗಂಟೆವರೆಗೆ ನಮ್ಮ ಆಸ್ಪತ್ರೆಯ ಮನೋವೈದ್ಯರಾಗಿರ್ಬೋದು ಅಥವಾ ಮನಃಶಾಸ್ತ್ರಜ್ಞರು ಹಾಗೆ ಆಪ್ತ ಸಮಾಲೋಚಕರು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ಮದ್ಯ ಮತ್ತು ಮಾದಕ ವಸ್ತುಗಳ ಕುರಿತು ಅದರಿಂದ ಉಂಟಾಗುವಂತಹ ಸಮಸ್ಯೆಗಳಾಗಿರ್ಬೋದು, ದೈಹಿಕ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು, ಮದ್ಯಪಾನದಿಂದ ಮಕ್ಕಳಿಗೆ ಏನೆಲ್ಲ ಸಮಸ್ಯೆಗಳಾಗ್ತದೆ, ಕುಟುಂಬದ ಮೇಲೆ ಉಂಟಾಗುವಂತಹ ಪರಿಣಾಮಗಳಾಗಿರ್ಬೋದು, ಮದ್ಯಪಾನದ ಕುರಿತಾದಂತಹ ತಪ್ಪು ನಂಬಿಕೆಗಳು ಯಾವುದು, ಮತ್ತೆ ಕುಡಿತದ ಆಸ್ತಿಯ ನಿರ್ವಹಣೆಯ ಹೇಗೆ ಎಂಬುದರ ಕುರಿತಾಗಿ ಎಲ್ಲ ಮಾತನಾಡಿದ್ದಾರೆ. ಹಾಗೆ ಇಂದಿನ ಸಂಚಿಕೆಯಲ್ಲಿ ನಾನು ಕುಡಿತ ಮರುಕಳಿಸುವಲ್ಲಿ ಅಪಾಯಕಾರಿ ಅಂಶಗಳು ಮತ್ತೆ ಪ್ರಚೋದಕಗಳ ಕುರಿತಾಗಿ ನಿಮ್ಮಲ್ಲಿ ಮಾತನಾಡಲಿದ್ದೇನೆ. ಕುಡಿತ ಮರುಕಳಿಸುವಿಕೆ ಅಂದ್ರೆ ಕುಡಿತ ಮರುಕಳಿಸುವಿಕೆ ಅಥವಾ ಅಪಾಯಕಾರಿ ಅಂಶಗಳು. ಈ ಮರುಕಳಿಸುವಿಕೆ ಅಥವಾ ರಿಲ್ಯಾಕ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಕುಡಿತಕ್ಕೆ ಬಿದ್ದು ಅಥವಾ ಅವನ ಆ ಮದ್ಯ ಎಂಬ ಚಟಕ್ಕೆ ಬಿದ್ದು ಅದನ್ನು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಂಡು ನಿಲ್ಲಿಸಿ ಒಂದು ನಿರ್ದಿಷ್ಟ ಅವಧಿಯವರೆಗೆ ಅಂದ್ರೆ 1 ವಾರ ಆಗಿರ್ಬೋದು, 2 ವಾರ ಆಗಿರ್ಬೋದು, 1 ತಿಂಗಳಾಗಿರ್ಬೋದು ಅಥವಾ 1 ವರ್ಷ ಆಗಿರ್ಬೋದು, ನಿಲ್ಲಿಸಿದ ನಂತರ ಮತ್ತೆ ಏನೋ ಆ ವ್ಯಕ್ತಿ ಮದ್ಯದ ಆಸೆಯಿಂದ ತನ್ನ ಫ್ರೆಂಡ್ಸ್ ಒಟ್ಟಿಗೆ ಸೇರಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಫಂಕ್ಷನ್ಗಳಿಗೆ ಅಟೆಂಡ್ ಆಗುವಾಗ ಇರ್ಬೋದು, ಅವನು ಕುಡಿತವನ್ನ ಶುರು ಮಾಡಿದ್ರೆ ಅಥವಾ ಮದ್ಯಪಾನವನ್ನ ಮತ್ತೆ ಸೇವಿಸಿದ್ರೆ ಅದನ್ನೇನು ಮರುಕಳಿಸುವಿಕೆ ಅಥವಾ ರಿಲ್ಯಾಕ್ಸ್ ಅಂತ ಹೇಳಿ ನಾವು ಹೇಳ್ತೇವೆ. ಒಬ್ಬ ವ್ಯಕ್ತಿ ಕುಡಿತ ಮರುಕಳಿಸುವ ಮೊದಲು ಅವನಲ್ಲಿ ಏನೇನು ಬದಲಾವಣೆಗಳಿರ್ತವೆ, ಏನೇನು ಅಪಾಯಕಾರಿ ಅಂಶಗಳು ಬರ್ತವೆ ಎಂಬುದರ ಕುರಿತು ನಾನು ಇವತ್ತು ನಿಮಗೆ ಹೇಳಿಕೊಡ್ತೇನೆ. ಈ ಕುಡಿತ ಅನ್ನುವಂಥದ್ದು ಒಮ್ಮೆ ಚಿಕಿತ್ಸೆ ತಗೊಂಡ ನಂತರ ಅವನು ಅಥವಾ ಅವಳು ಸರಿಯಾಗಿ ಬಿಡ್ತಾನೆ ಅನ್ನುವಂಥದ್ದೇನೂ ಅಲ್ಲ. ಇದು ಯಾವಾಗ ಬೇಕಾದ್ರೂ ಮರುಕಳಿಸಬಹುದು, ಯಾವ ಸಂದರ್ಭದಲ್ಲಿ ಬೇಕಾದ್ರೂ ರಿಲ್ಯಾಕ್ಸ್ ಆಗುವಂತ ಒಂದು ಸಮಸ್ಯೆ ಆಗಿರ್ತದೆ. ಕೆಲವೊಂದು ವೈಜ್ಞಾನಿಕ ವರದಿಗಳ ಪ್ರಕಾರ 40ರಿಂದ 60% ಜನರು ಚಿಕಿತ್ಸೆ ತೆಗೆದುಕೊಂಡ ನಂತರ ಅವರಲ್ಲಿ ಕುಡಿತ ಮರುಕಳಿಸುವಂಥದ್ದು ಕಾಣಿಸ್ತಾ ಇದ್ದೇವೆ. ಹಾಗೆ ಇಲ್ಲಿ ನಮ್ಮ ಆಸ್ಪತ್ರೆಯ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ 100ರಲ್ಲಿ 70% ಜನ ಮತ್ತೆ ಮರುಕಳಿಸಿ ಅಥವಾ ರಿಲ್ಯಾಕ್ಸ್ ಆಗಿ ಇಲ್ಲಿ ಆಸ್ಪತ್ರೆಯನ್ನು ಬಂದು ಸೇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಈ ವ್ಯಕ್ತಿಯಲ್ಲಿ ಬರುವಂತಹ ಒಂದು ಅಪಾಯಕಾರಿ ಅಂಶ ಅಂತ ಹೇಳಿದ್ರೆ, ಒಂದು ನಾವು ನೋಡಿರ್ಬೋದು, ಆ ವ್ಯಕ್ತಿಯಲ್ಲಿ ಅತಿಯಾದ ಸಿಟ್ಟು ಇರುವಂಥದ್ದು. ಅಂದ್ರೆ ಕುಡಿತ ಬಿಟ್ಟು ಸ್ವಲ್ಪ ಸಮಯದಲ್ಲಿ ಅವನು ತನ್ನ ಮನೆಯವರೊಟ್ಟಿಗೆ ಇರ್ಬೋದು ಅಥವಾ ಕುಟುಂಬದವರೊಟ್ಟಿಗೆ ಇರ್ಬೋದು ಒಳ್ಳೆಯ ಒಡನಾಟವನ್ನು ಮಾಡಿಕೊಂಡಿರ್ತಾನೆ, ಚೆನ್ನಾಗಿ ಮಾತಾಡಿಸ್ತಾನೆ, ಎಲ್ಲ ವಿಷಯಗಳಿಗೆ ಸ್ಪಂದಿಸ್ತಾನೆ, ಎಲ್ಲ ಒಳ್ಳೆ ರೀತಿಯಲ್ಲೇ ಹೋಗ್ತಾ ಇರ್ತದೆ. ಹೋಗ್ತಾ ಅವನಿಗೇನು ಮರುಕಳಿಸುವಂತ ಒಂದು ಸಿಚುವೇಶನ್ ಬಂದಾಗ ಅಥವಾ ಅವನಲ್ಲಿ ಆ ಒಂದು ಲಕ್ಷಣಗಳು ಅಂತ ಹೇಳಿದ್ರೆ, ಈ ಅತಿಯಾದ ಅವನು ಮೊದಲು ಹೇಗೆ ಹೆಂಡತಿ ಜೊತೆ ಚೆನ್ನಾಗಿ ಮಾತಾಡ್ತಿದ್ನೋ ಅದು ಇರುವುದಿಲ್ಲ. ಅವಳು ಏನಾದ್ರು ಮಾತಾಡಿದ್ರೆ ಸಿಟ್ಟು ಮಾಡಿಕೊಳ್ಳುವಂಥದ್ದು ಅಥವಾ ಅವಳಲ್ಲಿ ಕೋಪ ಮಾಡಿಕೊಳ್ಳುವಂಥದ್ದು, ಈ ತರ ಮಾಡ್ತಾ ಹೋಗ್ತಾನೆ. ಹಾಗೆ ತನ್ನ ಕುಡಿಯುವ ಸ್ನೇಹಿತರೊಂದಿಗೆ ಹೆಚ್ಚಿನ ಸಮಯ ಇರೋದಕ್ಕೆ ಅವನು ಬಯಸುವಂಥದ್ದು, ಹೆಚ್ಚಿನ ಸಮಯ ಅವರ ಜೊತೆ ಕಳೆಯುವಂಥದ್ದು. ಒಂದ್ಸಲ ಚಿಕಿತ್ಸೆ ತಗೊಂಡ ನಂತರ ಅವನು ಕುಡಿತ ಬಿಟ್ಟು ಸ್ವಲ್ಪ ಅವರಿಂದ ಸ್ವಲ್ಪ ದೂರ ಉಳಿದ್ರೆ ಒಳ್ಳೇದು ಅಂತ ಹೇಳಿ ಅದ್ ಬಿಟ್ಟು ಅವನು ತನ್ನ ಕುಡಿತದ ಸ್ನೇಹಿತರ ಜೊತೆ ಮತ್ತೆ ಒಡನಾಟವನ್ನು ಮಾಡ್ಕೊಂಡ್ರೆ ಅವ್ರು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ವಾಪಸ್, ಅದೇ ಬಾರಿಗೆ ಹೋಗುವಂಥದ್ದಾಗಿರ್ಬೋದು. ಅವರೊಟ್ಟಿಗೆ ಬಾರಿಗೆ ಹೋದ ನಂತರ ಅವರು ಫಸ್ಟಿಗೆ ನಿಮಗೆ ಸ್ವಲ್ಪ ತಗೋ, ಒಂದು 30 ತಗೋ, ಏನಾಗ್ಲಿಕ್ಕಿಲ್ಲ, ಇವತ್ತೊಂದು ದಿನ ಕುಡಿ, ಈ ತರ ಎಲ್ಲ ಮಧ್ಯಾಹ್ನ ನಿಮ್ಗೆ ಆಫರ್ ಮಾಡ್ಬೋದು. ಫಸ್ಟಿಗೆ ನೀವು ಬೇಡ ಅಂತೆಲ್ಲ ಹೇಳ್ಬೋದು, ಆದ್ರೆ
ಫ್ರೆಂಡ್ಸ್ ಆಗಿರುವಾಗ ಅವರೇನು ಮತ್ತೆ ಅವನು ಕುಡಿಯೋ ತನಕ ಇವರು ಬಿಡುದಿಲ್ಲ. ನೀನೇನು ದೊಡ್ಡ ಗಾಂಧಿಯಾಗಿ ನಮ್ಮ ಗುಂಪಲ್ಲಿ ಇರುವುದು ಬೇಡ, ಒಂದು ಸ್ವಲ್ಪ ತಗೊಳ್ಬಹುದು, ನಮ್ಮ ಜೊತೆ ಬಂದಿದ್ದಿ ಅಂತ ಹೇಳಿದ್ರೆ ತಗೋ ಅನ್ನುವಾಗ ಏನೋ ಅವನಲ್ಲಿ ಮರುಕಳಿಸುವಿಕೆ ಮತ್ತೆ ಬರ್ತದೆ ಅಂತ ಹೇಳಿ. ಹಾಗೆ ಇದೆಲ್ಲ ಅವನಲ್ಲಿ ಏನು ಒಂದು ಅತಿಯಾದ ಆತ್ಮವಿಶ್ವಾಸದಿಂದ ಏನು ಅವನ ಸ್ನೇಹಿತರ ಜೊತೆ ಸೇರ್ಕೊಂಡು ಹೋಗುವಂಥದ್ದು. ಏನು ನಾನು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಕೊಂಡು ಬಂದಿದ್ದೇನೆ, ಇನ್ನು ನಾನು ಹಾಗೆ ವಾಪಸ್ ಕುಡಿಯುವುದಿಲ್ಲ ಅನ್ನುವಂಥ ಒಂದು ಮತ್ತೆ ಔಷಧಿಗಳು ಕೂಡ ನನಗೆ ಬೇಕಾಗಿಲ್ಲ, ನನ್ನಲ್ಲಿ ನಿಲ್ಲಿಸುವಂತ ಹಿಡಿದಿಡುವಂತ ಒಂದು ವಿಲ್ ಪವರ್ ನನಗೆ ಇದೆ, ಆ ಥರದ್ದೆಲ್ಲ ಏನು ಒಂದು ವಿಶ್ವಾಸದಿಂದ ಅವನೇನು ಈ ಸ್ನೇಹಿತರ ಜೊತೆ ಅವನೇನು ಬಾರಿಗೆ ಹೋಗುವಂಥದ್ದು ಅಥವಾ ಯಾವುದಾದ್ರೂ ಫಂಕ್ಷನ್ಗಳು ಹೋಗುವಂಥದ್ದನ್ನ ಮಾಡ್ತಾನೆ. ಅಲ್ಲಿ ಹೋದ ನಂತರ ಈ ಸ್ನೇಹಿತರು ಏನ್ ಮಾಡ್ತಾರೆ, ಅಲ್ಲಿ ಹೋಗಿ ಇವರಿಗೆ ಏನು ಒತ್ತಾಯ ಮಾಡುವಂಥದ್ದು ಅಥವಾ ಆಫರ್ ಮಾಡುವಂಥದ್ದು ಮಾಡುವಾಗ ಇವನೇನು ಅದನ್ನು ಮರುಕಳಿಸುವಂಥದ್ದು. ಹಾಗೆ ಏನು ತುಂಬಾ ರೇಗಾಡುವಂಥದ್ದು, ಮನೆಯಲ್ಲಿ ಕೂಗಾಡುವಂಥದ್ದು ಅಥವಾ ಈ ತರದ ಎಲ್ಲ ಒಂದು ವಿಷಯಗಳನ್ನು ನೋಡುವಾಗ ಏನು ಅವರಲ್ಲಿ ಕುಡಿತ ಮರುಕಳಿಸ್ತದೆ ಅನ್ನುವಂಥದ್ದನ್ನ ಏನು ಮನೆಯವರು ಅರ್ಥ ಮಾಡ್ಕೊಳ್ಬೇಕು ಅಥವಾ ವ್ಯಕ್ತಿ ಅವನೇ ಅವಲೋಕನ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಹಾಗೆ ಏನು ಈ ವ್ಯಕ್ತಿ ಜಾಸ್ತಿಯಾಗಿ ಒಂಟಿಯಾಗಿರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ, ಮನೆಯವರೊಟ್ಟಿಗೆ ಸೇರ್ಕೊಳ್ಳೋದಿಲ್ಲ, ಮತ್ತೆ ಏನು ತನ್ನ ಸಮಸ್ಯೆಗಳನ್ನು ಯಾರೊಟ್ಟಿಗೆ ಹೇಳ್ಕೊಳ್ಳೋದಿಲ್ಲ, ತನಗೆ ತನ್ನಲ್ಲಿದ್ದಂತಹ ಭಾವನೆಗಳಾಗಿರ್ಬೋದು, ಕೆಲವೊಂದು ಆಲೋಚನೆಗಳಾಗಿರ್ಬೋದು, ಯಾವುದಾದ್ರೂ ಸಮಸ್ಯೆಗಳಿರ್ಬೋದು ಬೇರೆಯವರೊಂದಿಗೆ ಹಂಚಿಕೊಳ್ಳಿಕ್ಕೆ ಇವನೇನು ಇಷ್ಟಪಡೋದಿಲ್ಲ. ಅದನ್ನ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಯಾಕೆ ಅವರೊಟ್ಟಿಗೆ ಹಂಚ್ಕೊಳ್ಬೇಕು, ಇನ್ನು ಹಂಚಿಕೊಂಡ್ರೆ ಅವರು ಏನು ಅನಿಸ್ಕೊಳ್ತಾರೆ, ಈ ತರ ಎಲ್ಲ ತನ್ನ ಒತ್ತಡಗಳನ್ನು ಅಥವಾ ಟೆನ್ಷನ್ಸ್ ಅನ್ನೆಲ್ಲ ತಾನು ಒಂದು ಏನು ಬಲೂನ್ ಅಲ್ಲಿ ಗಾಳಿ ತುಂಬಿದ ಹಾಗೆ ತುಂಬಿಸಿಕೊಂಡು ಅವರು ನಡೆದಾಡ್ತಾ ಇರ್ತಾರೆ. ಇದು ಕೊನೆಗೆ ಎಲ್ಲಿ ಹೋಗಿ ಮುಟ್ತದೆ ಅವನಿಗೆ ಅಂತ ಹೇಳಿದ್ರೆ ಅವನಿಗೆ ಏನಿದೆ ಈ ಸಮಸ್ಯೆಗಳನ್ನು ಯಾರೊಟ್ಟಿಗೂ ಹಂಚಿಕೊಳ್ಳಿಕ್ಕಾಗದೆ ಅವನು ಕಂಡುಕೊಳ್ಳುವ ಪರಿಹಾರ ಕೊನೆಗೆ ಏನಾಗಿರ್ತದೆ, ಈ ಮದ್ಯ ಅನ್ನೋದೇ ಆಗಿರ್ತದೆ ಅಲ್ವಾ. ಅವನೇನು ಹೋಗ್ತಾನೆ, ತನ್ನ ಸಮಸ್ಯೆಗಳನ್ನು ಯಾರ ಹತ್ರ ತೋಡ್ಕೊಳ್ಳಿಕ್ ಆಗ್ತಾ ಇಲ್ಲ ಅನ್ನುವಾಗ ಅವನು ಹೋಗಿ ಸ್ವಲ್ಪ ಕುಡಿದ್ರೆ ಸರಿ ಆಗ್ಬೋದು ಅನ್ನುವಂಥದ್ದೆಲ್ಲ ಅವನ ಮನಸ್ಸಿಗೆ ಬರೋದಕ್ಕೆ ಶುರುವಾಗ್ತದೆ. ಅದೇ ಆತನು ತನ್ನ ಸಮಸ್ಯೆಗಳನ್ನು ಅಥವಾ ಏನಾದ್ರೂ ಒತ್ತಡ ಇರುವಂತದ್ದನ್ನೆಲ್ಲ ತಮ್ಮ ಆಪ್ತರೊಂದಿಗೆ ಹಂಚಿಕೊಂಡಾಗ ಏನು ಆ ಗಾಳಿ ತುಂಬಿದ ಬಲೂನ್ ಏನು ಹೊಡೆಯುವಾಗೆ ಆಗ್ತದೆ. ಅವನು ಆ ಸಮಸ್ಯೆಯಿಂದ ಹೊರಗೆ ಬರ್ತಾನೆ. ಅದನ್ನ ಬಿಟ್ಟು ಯಾರೊಟ್ಟಿಗೆ ಹಂಚಿಕೊಳ್ಳದೆ ಎಲ್ಲ ಹೋದ್ರೆ ಏನು ಅದು ಮರುಕಳಿಸ್ತದೆ ಅನ್ನುವಂಥದ್ದು ಮದ್ಯಪಾನ. ಹಾಗೆ ಇನ್ನೊಂದು ಏನು ನಿದ್ದೆ ಬರದಿರುವುದು ಅಥವಾ ನಿದ್ದೆ ಕಡಿಮೆ ಆಗುವುದು. ಈ ಮರುಕಳಿಸುವ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ವ್ಯಕ್ತಿಯಲ್ಲಿ ಏನು ನಿದ್ದೆ ಕಡಿಮೆ ಆಗಿದ್ದಾಗಿರ್ಬೋದು ಅಥವಾ ನಿದ್ದೆ ಬರದೇ ಇರುವಂತದ್ದಾಗಿರ್ಬೋದು. ಅಂದ್ರೆ ಆಸ್ಪತ್ರೆಗೆ ದಾಖಲಾಗುವ ಸಂದರ್ಭದಲ್ಲಿ ಇಲ್ಲಿ ಬರುವಂತಹ ಏನು ಪೇಷಂಟ್ಗಳಿಗೆ ಇಲ್ಲಿ ವೈದ್ಯರು ಕೆಲವೊಂದು ಮಾತ್ರೆಗಳನ್ನ ಕೊಡ್ತಾರೆ. ಅದರಿಂದ ಏನು ಅವರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇರ್ತದೆ. ಮತ್ತೆ ಇವರೇನು ಮನೆಗೆ ಹೋದ ನಂತರ ಏನು ಅದನ್ನ ಸ್ಟಾಪ್ ಮಾಡುವಂತದನ್ನು ಮಾಡ್ತಾರೆ. ಸರಿಯಾಗಿ ಮಾತ್ರೆ ತಕೊಳ್ಳೋದಿಲ್ಲ, ಮತ್ತೆ ಏನು ಫಂಕ್ಷನ್ಸಿಗೆಲ್ಲ ಹೋಗುವಂಥದ್ದು, ರಾತ್ರಿ ಎಲ್ಲ ನಿದ್ದೆ ಬಿಡುವಂಥದ್ದು, ಕೋಲಕ್ಕೆ ಹೋಗುವಂಥದ್ದು, ಈ ಥರ ಎಲ್ಲ ಮಾಡುವಾಗ ಏನು ಅವರ ನಿದ್ದೆಗೆ ಅದು ಎಫೆಕ್ಟ್ ಆಗ್ತದೆ. ಮತ್ತೆ ಮಾತ್ರೆನೂ ಸರಿಯಾಗಿ ತಕೊಳ್ತಾ ಇರುವುದಿಲ್ಲ. ಮತ್ತೆ ನಿದ್ದೆ ಬರ್ತಾ ಇಲ್ಲ ಅನ್ನುವಾಗ ಅವ್ರು ಏನ್ ಅನ್ಕೊಳ್ತಾರೆ ಅಂತ ಹೇಳಿದ್ರೆ ನಂಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲಲ್ಲ, ಸ್ವಲ್ಪ ಕುಡಿದ್ರೆ ಸರಿ ಹೋಗ್ತದೆ, ನನಗೆ ಸರಿಯಾಗಿ ನಿದ್ದೆ ಬರ್ತದೆ, ನನ್ನ ನಿದ್ದೆ ಸರಿ ಆಗ್ತದೆ, ಈ ತರ ಎಲ್ಲ ಅನಿಸಿಕೊಂಡು ಅವರೇನು ಏನು ಮದ್ಯಪಾನಕ್ಕೆ ಹೋಗುವಂಥದ್ದು. ಈ ತರ ಅಂದ್ರೆ ಮನೆಯವರು ಒಂದು ನೋಡ್ಬೇಕು, ಅವರಲ್ಲಿ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ ಅನ್ನುವಾಗ ಅವರನ್ನು ಏನು ಸರಿಯಾಗಿ ಆಸ್ಪತ್ರೆಗೆ ಕರ್ಕೊಂಡು ಬರುದಾ ಅಥವಾ ಆಪ್ತ ಸಮಾಲೋಚಕರೊಂದಿಗೆ ಚರ್ಚಿಸುವುದಾ, ಇದನ್ನೆಲ್ಲ ಮಾಡುವಾಗ ಏನು ಅವರಲ್ಲಿ ಏನು ಮರುಕಳಿಸುವಿಕೆಯ ಒಂದು ಘಟ್ಟ ಬಂತು ಉಂಟು ಅನ್ನುವಾಗ ಅದನ್ನ ತಡಿಬಹುದು ನಮಗೆ. ಹಾಗೆ ಇನ್ನೊಂದು ಹೇಳಿದ್ರೆ ಏನು ತಪಾಸಣೆಗೆ ಅಥವಾ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗದೇ ಇರುವಂತದ್ದು. ನಾನು ಯಾಕೆ ಆಸ್ಪತ್ರೆಗೆ ಹೋಗ್ಬೇಕು, ಡಾಕ್ಟರ್ ಅಲ್ಲಿಗೆ ಹೋಗುವಷ್ಟೇನು ದೊಡ್ಡ ಕಾಯಿಲೆ ನನಗೆ ಇಲ್ವಲ್ಲ, ನಾನೇನು ದೊಡ್ಡ ಕುಡುಕ ಅಲ್ವಲ್ಲ, ಆ ಥರ ಒಂದು ಮನೋಭಾವನೆ. ಅಲ್ಲಿ ಹೋದ್ರೆ ನನ್ನನ್ನು ಕುಡುಕ ಅನ್ನುವಂಥ ಒಂದು ಪಟ್ಟ ಕಟ್ಟಿ ಬಿಡ್ತಾರೆ. ಮತ್ತೆ ಅದು ಹುಚ್ಚರ ಆಸ್ಪತ್ರೆ, ಅಲ್ಲಿ ನನಗೆ ಹೋಗುವ ಅವಶ್ಯಕತೆ ಏನಿಲ್ಲ, ಆ ಥರ ಎಲ್ಲ ಅನಿಸ್ಕೊಳ್ಳುವಂಥದ್ದು. ಮತ್ತೆ ಹಾಸ್ಪಿಟಲ್ಗೆ ಹೋದ್ರೆ ಊರವರೆಲ್ಲ ನೋಡ್ತಾರಲ್ಲ, ಅವರ ಮುಂದೆ ನನ್ನ ಮರ್ಯಾದೆ ಹೋಗ್ಬೋದು, ಈ ಥರ ಎಲ್ಲ ಮಾತನಾಡುವಂಥದ್ದು ಅಥವಾ ಅವರ ಮನಸ್ಸಿಗೆ ಅವರೇ ಅನ್ಕೊಳ್ಳುವಂಥದ್ದು. ಈ ಹಾಸ್ಪಿಟ್ಲಿಗೆ ಯಾಕೆ ಹೋಗ್ಬೇಕು ಅಥವಾ ತಪಾಸಣೆಗೆ ಯಾಕೆ ಹೋಗ್ಬೇಕು ಅಂತ ಹೇಳಿದ್ರೆ ಕೆಲವರಲ್ಲಿ ಮನಸ್ಸೇನು ದೃಢ ಇರುವುದಿಲ್ಲ.
ಹಾಗೆ ದೃಢ ಆಗಿರುವುದಿಲ್ಲ ಅನ್ನುವಾಗ ಈ ಆಸ್ಪತ್ರೆಗೆ ಹೋಗಲೇಬೇಕಾಗ್ತದೆ. ದೃಢವಾಗಿಲ್ಲದಿದ್ದಾಗ ಏನಾಗ್ತದೆ, ಅವರಲ್ಲಿ ಆಸೆ ಬರ್ತದೆ ಅಥವಾ ಮದ್ಯಕ್ಕಿರುವಂತಹ ಒಂದು ಕ್ರೇವಿಂಗ್ ಅವರಲ್ಲಿ ವಾಪಸ್ ಬರ್ತಾ ಇರ್ತದೆ, ಅವರಿಗೆ ಕುಡಿಯುವ ಅಂತ ಹೇಳಿ ಅನಿಸ್ತದೆ. ಅದಕ್ಕೆ ಹೇಳುವಂಥದ್ದು ತಪಾಸಣೆಗಾಗಿ ಅಥವಾ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬರುವಂಥದ್ದು, ವೈದ್ಯರನ್ನು ಭೇಟಿಯಾಗುವಂಥದ್ದು, ಆಪ್ತ ಸಮಾಲೋಚನೆಯಲ್ಲಿ ಪಾಲ್ಗೊಳ್ಳುವಂಥದ್ದನ್ನೆಲ್ಲ ಮಾಡಬೇಕು. ಆವಾಗ ಏನು ನಿಮ್ಮ ಮನಸ್ಸನ್ನು ದೃಢವಾಗಿಸಲು ಅದು ನಿಮಗೆ ಸಹಾಯ ಮಾಡ್ತದೆ. ಹಾಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಇತರರ ಮೇಲೆ ತಮ್ಮ ಕುಡಿತದ ಜವಾಬ್ದಾರಿಯನ್ನು ಇತರರ ಮೇಲೆ ಹಾಕಿ ಬಿಡುವಂಥದ್ದು, ಇತರರನ್ನ ದೂರಿ ಬಿಡುವಂಥದ್ದು. ನನ್ನ ಕುಡಿತಕ್ಕೆ ಕಾರಣ ನಾನಲ್ಲ, ಅವನು ಅಥವಾ ಅವಳು, ನನ್ನ ಮನೆಯಲ್ಲಿ ಈ ಥರ ಜಗಳ ಆಯಿತು ಅದಕ್ಕೆ ನಾನು ಕುಡಿದದ್ದು, ಅಥವಾ ನನಗೇನಾದರೂ ಫೇಲ್ಯೂರ್ ಆಯಿತು ಅದಕ್ಕೆ ನನ್ನನ್ನು ಮೋಸ ಮಾಡಿದ್ರು ಅದಕ್ಕೆ ನಾನು ಹೋಗಿ ಕುಡಿದೆ, ಇಲ್ಲದಿದ್ರೆ ನಾನು ಕುಡಿತಾ ಇರಲಿಲ್ಲ, ಈ ಥರ ಎಲ್ಲ ಹೇಳಿ ಏನು ಸಂಪೂರ್ಣವಾಗಿ ಇತರರ ಮೇಲೆ ಏನು ದೂರಿ ಬಿಡುವಂಥದ್ದು. ಇನ್ನೊಂದು ಹಸಿವಿನಲ್ಲಿ ಆಗುವಂತಹ ಕೆಲವೊಂದು ಏರಿಳಿತಗಳು. ಕುಡಿತ ಇದ್ದಾಗ ಆ ವ್ಯಕ್ತಿಯಲ್ಲಿ ಹಸಿವು ಸರಿಯಾಗಿ ಆಗ್ತಾ ಇರುವುದಿಲ್ಲ, ಊಟ ಸರಿಯಾಗಿ ತಗೊಳ್ಳೋದಿಲ್ಲ, ಗ್ಯಾಸ್ಟ್ರಿಕ್ ಉಂಟದೆ, ಈ ಥರ ಎಲ್ಲ ಸಮಸ್ಯೆಗಳಾಗ್ತಾ ಇರ್ತದೆ. ಅದೇ ಇಲ್ಲಿ ಬಂದ ನಂತರ ಅವನು ಕುಡಿತ ಬಿಡ್ತಾನೆ. ಕುಡಿತು ಬಿಟ್ಟು ಮನೆಗೆ ಹೋದ ನಂತರ ಏನು ಅವನಿಗೆ ಹಸಿವೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಆಗ ಅವರು ಜಾಸ್ತಿ ತಿನ್ನುವಂಥದ್ದನ್ನೆಲ್ಲ ಮಾಡ್ತಾರೆ. ಹೀಗೆ ಜಾಸ್ತಿ ತಿಂತಾ ಹೋದಾಗ ಅವರ ವೆಯ್ಟ್ ಕೂಡ ಸ್ವಲ್ಪ ಜಾಸ್ತಿ ಆಗ್ಬೋದು. ಆಗ ಅವರೇನು ಅನ್ಕೊಳ್ತಾರೆ ಅಂತ ಹೇಳಿದ್ರೆ, ನಾನು ಕುಡಿತ ಬಿಟ್ಟದಕ್ಕೆ ನನಗೆ ಈ ಥರ ಜಾಸ್ತಿ ತಿನ್ನುವ ಹಾಗೆ ಮಾಡ್ತಾ ಇದೆ ಅನ್ನುವಂಥ ಒಂದು ಗಾಬರಿಗೆ ಹೋಗ್ತಾರೆ ಅವರು. ಆದರೆ ಸ್ವಲ್ಪ ತಾಳ್ಮೆ ತಾಳ್ಮೆ ಅಥವಾ ಕ್ಷಮೆ ತಕೊಂಡ್ರೆ ಅದು ಸರಿ ಆಗ್ತದೆ, ಅದು ಹೋಗ್ತಾ ಇದ್ದಾಗೆ ಅದು ಸರಿ ಆಗ್ತಾ ಹೋಗ್ತದೆ ಅನ್ನುವಂಥದ್ದನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಅದು ಬಿಟ್ಟು ನೀವು ನನಗೆ ಈ ಥರ ಹಸಿವು ಜಾಸ್ತಿ ಆಗ್ತಾ ಇದೆಯಲ್ಲ, ಅಥವಾ ನನ್ನ ತೂಕ ಜಾಸ್ತಿ ಆಗ್ತಾ ಇದೆ, ನಾನು ಜಾಸ್ತಿ ತಿಂತಾ ಇದ್ದೇನೆ ಅಂತ ಹೇಳಿ ಆ ಮರುಕಳಿಸುವಿಕೆಯ ಒಂದು ಘಟ್ಟಕ್ಕೆ ಹೋಗುವುದಲ್ಲ. ಮತ್ತು ಇನ್ನೊಂದು ಈ ಮೀಟಿಂಗ್ಗಳಿಗೆ ಹೋಗಲು ನಿರಾಕರಿಸುವಂಥದ್ದು. ನಾನು ಯಾಕೆ ಈ ಮೀಟಿಂಗ್ಗೆ ಹೋಗಬೇಕು, ನನಗೆ ಅದರ ಅವಶ್ಯಕತೆ ಇಲ್ವಲ್ಲ, ಈ ಥರ ಎಲ್ಲ ಏನು ಮಾತನಾಡುವಂಥದ್ದು. ಈಗ ಮೀಟಿಂಗ್ ಒಂದ್ಸಲ ಅಟೆಂಡ್ ಆದವರಾದರೆ ಅವರಿಗೆ ಅಲ್ಲಿ ಏನು ಮಾತಾಡ್ತಾರೆ, ಅಲ್ಲಿ ಏನಾಗ್ತದೆ ಅಂತ ಹೇಳಿ ಗೊತ್ತಿರ್ಬೋದು ನಿಮಗೆ. ಜಾಸ್ತಿಯಾಗಿ ಎಲ್ಲರೂ ಅಟೆಂಡ್ ಆಗಿರೋರು ಇರ್ತೀರಿ, ನಿಮಗೆ ಗೊತ್ತಿರ್ತದೆ ಅಲ್ಲಿ ಏನು ಕೆಲವೊಂದು ಕುಡಿತ ಬಿಟ್ಟ ವ್ಯಕ್ತಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾರೆ ಈ ಮೀಟಿಂಗಲ್ಲಿ. ಹೀಗೆ ನಾನು ಕೂಡ ಒಂದ್ಸಲ ಈ ಮೀಟಿಂಗ್ ಏನು ಅನ್ನುವಂಥ ಒಂದು ಕುತೂಹಲಕ್ಕೆ ಒಂದು ಮೀಟಿಂಗ್ ಅನ್ನ ಅಟೆಂಡ್ ಆಗಲಿಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಏನು ಅನುಭವವನ್ನು ಹಂಚಿಕೊಂಡಿದ್ರು. ಅದನ್ನ ನಿಮ್ಮ ಜೊತೆ ಕೂಡ ಇವತ್ತು ಹಂಚ್ಕೊಳ್ತೇನೆ. ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಮದುವೆಯಾಗಿ ತನ್ನ ಹೆಂಡತಿ ಮತ್ತೆ ಮಗನ ಜೊತೆ ಜೀವಿಸ್ತಾ ಇರ್ತಾನೆ. ಆ ವ್ಯಕ್ತಿ ಏನು ಕುಡಿಯುವಂತ ಒಂದು ಚಟ ಕೂಡ ಅವನಲ್ಲಿ ಇರ್ತದೆ. ದಿನ ಹೋಗ್ತಾ ಇದ್ದಾಗೆ ಅವನ ಕುಡಿಯುವಂತ ಚಟ ಜಾಸ್ತಿ ಆಗಿ ಏನು ಹೆಂಡತಿಗೆ ಹೊಡೆಯುವಂಥದ್ದು, ಮಗನಿಗೆ ಹೊಡೆಯುವಂಥದ್ದು, ಹೆಂಡತಿ ಮೇಲೆ ಸಂಶಯ ಪಡುವಂಥದ್ದು, ಮತ್ತೆ ಹೆಂಡತಿ ಮಗನನ್ನು ಮನೆಯಿಂದ ಹೊರಗೆ ಹಾಕುವಂಥದ್ದು, ಈ ತರ ಎಲ್ಲ ಮಾಡ್ತಾ ಬರ್ತಾನೆ. ಹೆಂಡತಿ ಚಿನ್ನವನ್ನ ತಕೊಂಡೋಗಿ ಅಡವಿಡುವಂಥದ್ದು, ಸಾಲ ಮಾಡುವಂಥದ್ದು, ಮತ್ತೆ ಅದರಿಂದ ಕುಡಿಯುವಂಥದ್ದು, ಅವರಿಗೆ ಸರಿಯಾಗಿ ಊಟಕ್ಕೆ ಹಾಕದೇ ಇರುವಂಥದ್ದು, ಈ ತರ ಎಲ್ಲ ಮಾಡ್ತಾ ಹೋಗ್ತಾನೆ. ಕೊನೆಗೆ ಹೆಂಡತಿ ನೋಡುವಾಗ ದಿನಾಲು ಇವನ ಈ ಒಂದು ಚಟದಿಂದಾಗಿ ಇವನು ಸಂಜೆ ಕುಡಿದು ಬಂದ ನಂತರ ಏನ್ ಮಾಡ್ತಾನೆ, ಇವರಿಗೆ ದಿನಾಲು ಹೊಡೆಯುವುದು ಬಡಿಯುವುದು, ಮತ್ತೆ ಇವರಿಗೆ ಮನೆ ಒಳಗೆ ಮಲಗಲಿಕ್ಕೆ ಇಲ್ಲ, ಹೊರಗಡೆ ಮಲಗುವಂಥದ್ದು, ಎಲ್ಲೆಲ್ಲೋ ಹುಡಿ ಮಲಗುವಂಥದ್ದೆಲ್ಲ ಮಾಡ್ತಾ ಇರುವಾಗ ಇವಳೇನು ತನ್ನ ಮಗನನ್ನ ಕರ್ಕೊಂಡು ತನ್ನ ಮನೆಗೆ ಹೋಗಿ ಬಿಡ್ತಾಳೆ. ಈ ವ್ಯಕ್ತಿ ಒಂದು 2 ದಿನದ ನಂತರ ವಾಪಸ್ ಏನು ಆ ಹೆಂಡತಿ ಮನೆಗೆ ಹೋಗಿ ದೊಡ್ಡ ನಾಟಕ ಎಲ್ಲ ಆಡಿ ಅವರು ಹೆಂಡತಿ ಮಗನನ್ನ ಕರ್ಕೊಂಡು ಬರುವಂಥದ್ದು ಮಾಡ್ತಾರೆ. ಹೆಂಡತಿ ಈ ವ್ಯಕ್ತಿ ಮೇಲೆ ನಂಬಿಕೆ ಇಡ್ತಾರೆ ಕೂಡ. ಆದ್ರೆ ಇಲ್ಲಿ ಬಂದ ನಂತರ ಏನು ಒಂದು 2 ದಿನ ವಿಚಾರಗಳೇನು ಆಗದೆ ಮುಂದೆ ಹೋಗ್ತದೆ. ನಂತರ ಮತ್ತೆ ವಾಪಸ್ ಅದೇ ತರ ಮರುಕಳಿಸ್ತಾನೆ. ಏನು ಹೊಡೆಯುವಂಥದ್ದಾಗಿರ್ಬೋದು, ಬಡಿಯುವಂಥದ್ದಾಗಿರ್ಬೋದು, ಸಂಶಯ ಪಡುವಂಥದ್ದು, ಈ ತರ ಎಲ್ಲ ಅವರಿಗೆ ಸರಿಯಾಗಿ ಹೊಟ್ಟೆಗೆ ಕೊಡದೇ ಇರುವಂಥದ್ದು, ಈ ತರ ಎಲ್ಲ ಮಾಡುವಾಗ ಹೆಂಡತಿಗೆ ಆಗ್ತದೆ ಇನ್ನು ಇವನು ಬದಲಾಗುವುದಿಲ್ಲ ಅಂತ ಹೇಳಿ ಏನು ಇವಳು ವಾಪಸ್ ತನ್ನ ಮಗನನ್ನ ಕರ್ಕೊಂಡು ಅಲ್ಲಿಗೆ ಹೋಗಿ ಬಿಡ್ತಾಳೆ. ಈ ವ್ಯಕ್ತಿಗೆ ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ, ತಾನೆಲ್ಲ ಕಳ್ಕೊಳ್ತಾನೆ. ಆಸ್ತಿಗಳಿರ್ಬೋದು, ಮನೆ ಇರ್ಬೋದು, ಮಠ, ಸಂಬಂಧಿಕರು, ಮನೆಯವರು ಎಲ್ಲರನ್ನ ಕಳ್ಕೊಂಡೇನು ಬೀದಿಗೆ ಬಿದ್ದಿರ್ತಾನೆ. ಬೀದಿಗೆ ಬಿದ್ದ ನಂತರ ಇವನ್ನ ನೋಡ್ಕೊಳ್ಳೋರು ಯಾರಿಲ್ಲ. ಈ ತರ ತುಂಬಾ ದಿನ ಬೀದಿಯಲ್ಲೆಲ್ಲ ಅಲ್ದಾಡಿ ಕೊನೆಗೆ ಈ ಹೆಂಡತಿ ಪಕ್ಕ ಬರ್ತಾನೆ. ಆದ್ರೆ ಹೆಂಡತಿ ಪಕ್ಕ ಬಂದ್ರೆ ಹೆಂಡತಿಯನ್ನು ಅವನನ್ನು ಒಳಗೆ ತಕೊಳ್ಳುದಿಲ್ಲ, ಅವನ ಕಡೆ ಗಮನ ಕೂಡ ಕೊಡುದಿಲ್ಲ. ಮಗನಿಗೆ ಕೂಡ ಅಪ್ಪನ ಮುಖವನ್ನು ನೋಡಿದಾಗ ಏನು ಮರೆಸಿಕೊಂಡು ಹೋಗುವಂಥದ್ದನ್ನು ಮಾಡ್ತಾನೆ. ಕೊನೆಗೆ ಅವನು ಅಲ್ಲಿಂದ ವಾಪಸ್ ಬೀದಿಗೆ ಬರ್ತಾನೆ. ಮತ್ತೆ ಒಂದು ಏನು ಹೆಚ್ಚಿನ ಪುನರ್ವಸತಿ ಕೇಂದ್ರಕ್ಕೆ ಬಂದು
ಸೇರಿಕೊಳ್ಳುವಂಥದ್ದನ್ನ ಮಾಡ್ತಾನೆ. ನಾನು ಯಾಕೆ ಇದನ್ನು ನಿಮ್ಮ ಮುಂದೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಅಲ್ಲಿ ಒಂದು ಸೆಕೆಂಡ್ ಚಾನ್ಸ್ ಇತ್ತು, ಎರಡನೇ ಒಂದು ಏನು ಚಾನ್ಸ್ ಇತ್ತು, ಆದ್ರೆ ಆ ವ್ಯಕ್ತಿ ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿಲ್ಲ. ಅವ್ನು ಮತ್ತೆ ಅದನ್ನೇ ಮರುಕಳಿಸ. ಯಾವಾಗ್ಲೂ ನಮ್ಗೆ ನಮ್ಮ ಜೀವನದಲ್ಲಿ ಎರಡನೇ ಚಾನ್ಸ್ ಅಂತ ಹೇಳಿ ಯಾವಾಗ್ಲೂ ಬರುದಿಲ್ಲ. ಬಂದ ಒಂದು ಚಾನ್ಸ್ ಅನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಮುಂದೆ ಹೋದ್ರೆ ಒಳ್ಳೇದು, ನಮ್ಗೆ ಒಳ್ಳೆ ಜೀವನ ಮುಂದೆ ಇರ್ತದೆ. ಅಥವಾ ಈ ವ್ಯಕ್ತಿಗೆ ಆದ ತರ ಆದ್ರೆ ಮತ್ತೆ ನಮ್ಗೆ ಹೆಂಡತಿ ಇರುವುದಿಲ್ಲ, ಮಕ್ಕಳು ಇರುವುದಿಲ್ಲ, ಮರಿ ಇರುವುದಿಲ್ಲ, ಅಥವಾ ಏನೂ ಇರುವುದಿಲ್ಲ, ಎಲ್ಲವನ್ನು ಕಳ್ಕೊಂಡು ಒಬ್ಬಂಟಿಯಾಗಿ ಬದುಕಬೇಕಾಗ್ತದೆ. ಅದಕ್ಕೆ ಮೀಟಿಂಗ್ಗಳಿಗೆಲ್ಲ ಸರಿಯಾಗಿ ಹೋಗಿ ಅಟೆಂಡ್ ಆಗುವಂಥದ್ದನ್ನ ಮಾಡಿ ಅಂತ ಹೇಳುವಂಥದ್ದು. ಅಲ್ಲಿ ಕೆಲವೊಂದು ವ್ಯಕ್ತಿಗಳು ಈ ತರ ಅನುಭವಗಳನ್ನ ಶೇರ್ ಮಾಡಿದಾಗ ಇದು ನಿಮಗೆ ಪ್ರಚೋದನೆಯನ್ನ ಕೊಡ್ತದೆ. ನೀವು ಮುಂದೆ ಯಾವ ತರ ಮುಂದೆ ಹೋಗ್ಬೋದು, ಅಥವಾ ಕುಡಿತವನ್ನೇ ಯಾವ ತರ ಬಿಡ್ಬೋದು, ಇದನ್ನೆಲ್ಲ ಅಲ್ಲಿ ಹೇಳಿಕೊಡುವಂಥದ್ದನ್ನ ಈ ಮೀಟಿಂಗ್ಗಳಲ್ಲಿ ಮಾಡ್ತಾರೆ. ಅದನ್ನ ನಿರಾಕರಿಸುವಂಥದ್ದನ್ನು ಮಾಡಬೇಡಿ ಅಂತ ಹೇಳಿ. ಇನ್ನೊಂದು ಮಾತ್ರೆಗಳನ್ನ ಅಥವಾ ಔಷಧಿಗಳನ್ನ ಕೊಡುವಂಥದ್ದು ನಿರಾಕರಿಸ್ತಾರೆ. ಈಗ ಜಾಸ್ತಿಯಾಗಿ ಕುಡಿಯೋ ವ್ಯಕ್ತಿಗೆ ಅವರ ಕ್ರೇವಿಂಗ್ ಅಥವಾ ಆಸೆಯನ್ನ ಕಡಿಮೆ ಮಾಡೋ ಉದ್ದೇಶದಿಂದ ಕೆಲವೊಂದು ಆಂಟಿ ಕ್ರೇವಿಂಗ್ ಟ್ಯಾಬ್ಲೆಟ್ಸ್ ಅಂತ ಹೇಳಿ ಕೊಡ್ತಾರೆ. ಅದರಲ್ಲಿ ಈ ಡೈಸಲ್ಫಿರಮ್ ಅಂತ ಹೇಳಿ ನೀವು ಕೇಳಿರ್ಬೋದು. ಈ ಡೈಸಲ್ಫಿರಮ್ ಮಾತ್ರೆಯನ್ನ ತಗೊಂಡ ನಂತರ ಅದರಲ್ಲಿ ಸಾಕಷ್ಟು ಅಡ್ಡ ಪರಿಣಾಮಗಳೆಲ್ಲ ಬರ್ತದೆ ಅಂತ ಹೇಳಿದ್ರೆ, ತಲೆನೋವು ಬರುವಂಥದ್ದು, ತಲೆ ತಿರುಗುವಂಥದ್ದು, BP ಲೋ ಆಗುವಂಥದ್ದು, ಅಥವಾ ಜ್ವರ ಬರುವಂಥದ್ದು, ಮತ್ತೆ ವಾಂತಿ ಆಗುವಂಥದ್ದು, ಕೆಲವೊಂದು ಸಂದರ್ಭದಲ್ಲಿ ರಕ್ತದ ವಾಂತಿ ಕೂಡ ಆಗ್ತದೆ. ಹಾಗೆಯೇ 100ರಲ್ಲಿ 1% ಸಾವು ಕೂಡ ಸಂಭವಿಸ್ತದೆ. ಇದೆಲ್ಲ ಗೊತ್ತಿದ್ದ ಒಂದು ವ್ಯಕ್ತಿ ಮತ್ತೆ ಈ ಮಾತ್ರೆ ಕೊಡುವ ಮೊದಲು ಆ ವ್ಯಕ್ತಿಗೆ ಇದನ್ನೆಲ್ಲ ಸಂಪೂರ್ಣವಾಗಿ ವಿವರಿಸಿ ಆ ಮಾತ್ರೆಯನ್ನ ಕೊಡುವಂಥದ್ದನ್ನು ಸಹ ಮಾಡ್ತಾರೆ. ಅವರ ಒಪ್ಪಿಗೆ ಮೇಲೆ ಅವರು ಸೈನ್ ಹಾಕಿದ ನಂತರ ಎಲ್ಲ ಈ ಮಾತ್ರೆಯನ್ನ ಕೊಡುವಂಥದ್ದು. ಅದೇ ಇದೆಲ್ಲ ಗೊತ್ತಿದ್ದ ಈ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಸ್ವಲ್ಪ ದಿನದ ಮಟ್ಟಿಗೆ ಎಲ್ಲರನ್ನು ನಂಬಿಸುವ ಮೇರೆಗೆ ತಗೊಳ್ತಾನೆ ಮಾತ್ರೆಯನ್ನು. ಅವಾಗ ಸ್ವಲ್ಪ ಮನಸ್ಸಿಗೆ ಇರ್ಬೋದು, ಕುಡಿತ ಬಿಡ್ಬೇಕು, ಮರುಕಳಿಸಬಾರ್ದು, ಹಾಗೆಲ್ಲ ಇರುವಾಗ ಆ ವ್ಯಕ್ತಿ ಸ್ವಲ್ಪ ದಿನ ತಕೊಂಡು ಮತ್ತೆ ಅದನ್ನ ನಿರಾಕರಿಸುವಂಥದ್ದು, ಆ ಔಷಧಿಗಳನ್ನ ತಗೊಳ್ಳದೆ ಇರುವಂಥದ್ದನ್ನು ಮಾಡ್ತಾನೆ. ಆಗಿರುವಾಗ ಮನೆಯವರು ಅಥವಾ ನೀವೇ ನಿಮ್ಮನ್ನು ಅವಲೋಕನ ಮಾಡಬೇಕು, ನಿಮ್ಮಲ್ಲಿ ಮರುಕಳಿಸುವ ಒಂದು ಅಂಶ ಬರ್ತಾ ಇದೆ ಅನ್ನುವಂಥದ್ದನ್ನ. ಸೊ ಮಾತ್ರೆಗಳಿಗೆ ಎಲ್ಲ ಮಾತ್ರೆಗಳಾಗಿರ್ಬೋದು ಅಥವಾ ಔಷಧಿಗಳಾಗಿರ್ಬೋದು, ಇದು 1 ವರ್ಷ ಅಥವಾ 1.5 ವರ್ಷದವರೆಗೆ ಅಥವಾ ವೈದ್ಯರು ಹೇಳುವ ತನಕ ಈ ಮಾತ್ರೆಗಳನ್ನು ಸರಿಯಾಗಿ ತಕೊಳ್ಳಿ, ಅದನ್ನ ನಿರಾಕರಿಸಬೇಡಿ ಅಂತ ಹೇಳ್ತಾ ಇದ್ದಾನೆ. ಇದು ನಿಮ್ಮ ಆಸೆಯನ್ನ ಅಥವಾ ಕ್ರೇವಿಂಗ್ ಅನ್ನ ಕಡಿಮೆ ಮಾಡೋದಕ್ಕೆ, ಮದ್ಯ ಬೇಕು ಅಥವಾ ಕುಡಿಲೇಬೇಕು ಅನ್ನುವಂಥದ್ದನ್ನ ಕಡಿಮೆ ಮಾಡೋದಕ್ಕೆ ನಿಮ್ಗೆ ಸಹಾಯ ಮಾಡ್ತದೆ ಹೇಳುವಂಥದ್ದು. ಅದಕ್ಕೆ ಮಾತ್ರೆಗಳನ್ನೆಲ್ಲ ಸರಿಯಾಗಿ ತಗೊಳ್ಬೇಕಾಗ್ತದೆ. ಅವಷ್ಟು ಅಪಾಯಕಾರಿ ಅಂಶಗಳಾಗಿರ್ತದೆ. ಇನ್ನು ನಾನು ಹೇಳುವಂಥದ್ದು ಕೆಲವೊಂದು ಪ್ರಚೋದಕ ಅಂಶಗಳು. ಮುಖ್ಯವಾಗಿ ಹೇಳೋದು ಅಂತ ಹೇಳಿದ್ರೆ, ಒಂದು ಆಂತರಿಕ ಮತ್ತು ಬಾಹ್ಯ ಪ್ರಚೋದಕ ಅಂಶಗಳು ಅಂತ ಹೇಳಿ ನಿಮ್ಗೆ ಹೇಳಿಕೊಡ್ತೇನೆ. ಒಂದು ಆಂತರಿಕದಲ್ಲಿ ಮೊದಲನೇದಾಗಿ ಬರುವಂಥದ್ದು ಒಂದು ಅತಿಯಾದ ಆಯಾಸ ಆಗುವಂಥದ್ದು. ಅತಿಯಾದ ಆಯಾಸ ಅಂತ ಹೇಳಿದ್ರೆ ಕೆಲಸ ಎಲ್ಲ ಮಾಡಿ ಸುಸ್ತಾಗ್ತದೆ, ಕೆಲಸ ಮುಗಿಸಿದ ನಂತರ ತುಂಬಾ ಆಯಾಸ ಆಗ್ತಾ ಇದೆ ನನಗೆ, ಹೋಗಿ ಒಂದು ಪೆಗ್ಗು ಹಾಕಿಕೊಂಡು ಬರುವ ಆಯಾಸ ಎಲ್ಲ ಹೋಗ್ತದೆ, ಈ ತರ ಎಲ್ಲ ಅನಿಸಿ ಹೋಗಿ ಕುಡಿಯುವಂಥದ್ದು. ಇದೆಲ್ಲ ಒಂದು ಪ್ರಚೋದಕ. ಈ ಅತಿಯಾದ ಆಯಾಸ ಅನ್ನುವಂಥದ್ದೇನು ಒಂದು ಪ್ರಚೋದಕ ಅಂಶ, ಅಂದ್ರೆ ನಿಮ್ಗೆ ಕುಡಿಲಿಕ್ಕೆ ಇರುವಂತಹ ಒಂದು ಪ್ರಚೋದಕ ಆಗಿರ್ತದೆ ಅದು. ಆವಾಗ ನೀವು ಹೋಗಿ ಕುಡಿಯುವಂಥದ್ದು, ನನಗೆ ಸುಸ್ತಾಗ್ತಾ ಇದೆ ಅಥವಾ ಅತಿಯಾದ ಆಯಾಸ ಆಗ್ತಾ ಇದೆ, ಈ ತರ ಎಲ್ಲ ಹೇಳಿ ಹೋಗಿ ಕುಡಿಯುವಂಥದ್ದು. ಮತ್ತೆ ಇನ್ನೊಂದು ರೋಗ ಬಂದಾಗ ಅಥವಾ ಕಾಯಿಲೆಗೆ ತುತ್ತಾದಾಗ ಮದ್ಯವನ್ನ ಸೇವಿಸುವಂಥದ್ದು, ಈ ಮದ್ಯವನ್ನ ಔಷಧಿಯನ್ನಾಗಿ ಮಾರ್ಪಡಿಸುವಂಥದ್ದು. ಹೀಗೆ ತಲೆನೋವು ಇರ್ಬೋದು ಅಥವಾ ಜ್ವರ ಇರ್ಬೋದು, ಕೊರೋನಾ ಟೈಮಲ್ಲಿ ಎಲ್ಲಾದ್ರೆ ಕೊರೋನಾ ಹೋಗ್ಬೇಕಾದ್ರೆ ಮದ್ಯ ಸೇವಿಸಬೇಕು ಅನ್ನುವಂಥ ಒಂದು ಮಾತು ಕೂಡ ಇತ್ತು ಅವಾಗ. ಇನ್ನೊಂದು ಹಾರ್ಟ್ ಪೇಷಂಟ್ಗಳಿಗೆ ಅವರೇ ಹೇಳ್ಕೊಳ್ತಾರೆ, ನಮ್ಗೆ ಡಾಕ್ಟರ್ ಹೇಳಿದ್ದಾರೆ ಊಟ ಆದ ನಂತರ ಒಂದು ಸ್ವಲ್ಪ ಮದ್ಯವನ್ನು ಸೇವಿಸಿ ಮಲ್ಕೊಳ್ಳಿ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ ಅಥವಾ ವೈದ್ಯರು ಹೇಳಿದ್ದಾರೆ, ಅದಕ್ಕೆ ನಾವು ಮದ್ಯ ತಗೊಳ್ತಾ ಇದ್ದೇವೆ ಅಂತ ಹೇಳುವಂಥದ್ದು. ಈ ಹಾರ್ಟ್ ಪೇಷಂಟ್ಸ್ಗಳಿಗೆ ಮದ್ಯ ತಗೊಳ್ಳೋದ್ರಿಂದ ಏನು ಬೆನಿಫಿಟ್ಸ್ ಏನೂ ಇಲ್ಲ, ಬದಲಾಗಿ ಅವರ ಆರೋಗ್ಯ ಹಾಳಾಗ್ತಾ ಹೋಗುವಂಥದ್ದು. ಮದ್ಯ ತಗೊಂಡ್ರೆ ಹಾರ್ಟ್ ಪೇಷಂಟ್ಸ್ಗೆ ಯೂಸ್ ಇದೆ ಅನ್ನುವಂಥದ್ದೊಂದು ಮೂಢನಂಬಿಕೆ ಮಾತ್ರ ಆಗಿರ್ತದೆ.
ಹಾಗೆ ಇನ್ನೊಂದು ಮೈಕೈ ನೋವು ಬರುವಾಗ ಏನು ಮದ್ಯ ತಗೊಳ್ಳುವಂಥದ್ದು. ನನ್ನ ದೇಹವೆಲ್ಲ ನೋವಾಗ್ತಾ ಇದೆ, ತಡಿಲಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಕುಡಿದ್ರೆ ಏನು ಮೈಕೈ ನೋವೆಲ್ಲ ಕಡಿಮೆ ಆಗ್ತದೆ, ಅದನ್ನು ಮದ್ದಾಗಿ ನೋಡುವಂಥದ್ದು. ಏನು ಮದ್ಯಪಾನವನ್ನು ಮದ್ದಾಗಿ ಮಾರ್ಪಡಿಸುವಂಥದ್ದು. ಇವರೇ ದೇಹ ಎಲ್ಲ ನೋವಾಗ್ತಾ ಇದೆ, ಅದಕ್ಕೆ ಮದ್ದು ಏನು ಮದ್ಯಪಾನ ಅನ್ನುವಂಥ ರೀತಿಯಲ್ಲಿ ಹೋಗುವಂಥದ್ದು. ಹಾಗೆ ಏನು ಕೆಲವೊಂದು ದೈನಂದಿನ ಒತ್ತಡಗಳು ಬಂದಾಗ ಹೋಗಿ ಮದ್ಯ ಸೇವಿಸುವಂಥದ್ದು. ಕೆಲಸದ ಒತ್ತಡ ಇರ್ಬೋದು, ಅಥವಾ ಕುಟುಂಬದಲ್ಲಿ ಆಗುವಂತಹ ಒತ್ತಡಗಳಿರ್ಬೋದು. ಕೆಲಸದಲ್ಲಿ ಆದ್ರೆ ಏನು ವರ್ಕ್ ಪ್ರೆಷರ್ ಇರ್ಬೋದು, ಅಥವಾ ಆಗ್ಬೇಕು ಅಂತಿದ್ದ ಕೆಲಸಗಳು ಆಗದೇ ಇದ್ದಾಗ, ಅಥವಾ ಮೇಲಾಧಿಕಾರಿಗಳಿಂದ ಏನು ಬಯಸಿಕೊಂಡಾಗ ಅವರ ಮೇಲಿನೆಲ್ಲ ಸಿಟ್ಟು ಅಥವಾ ಏನು ಒತ್ತಡವನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಹೋಗಿ ಸ್ವಲ್ಪ ಫ್ರೀ ಆಗ್ಬೇಕು ಅಂತ ಹೇಳಿ ಹೋಗಿ ಏನು ಕುಡಿಯುವಂಥದ್ದು. ಮತ್ತೆ ಇನ್ನೊಂದು ಕುಟುಂಬದ ಮೇಲೆಗೆ ಬರುವಾಗ ಏನು ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು, ಹೆಂಡತಿ ಜೊತೆ ಮಾತು ಬಿಟ್ಟದಿರ್ಬೋದು, ಅಥವಾ ಏನು ತಂದೆ ತಾಯಂದಿರ ಜೊತೆಗೆ ಜಗಳ ಆಗಿದಿರ್ಬೋದು, ಅವರು ನಿಮ್ಮ ಮಾತಿಗೆ ಏನು ಬೆಲೆ ಕೊಡ್ತಾ ಇಲ್ಲ, ಅಥವಾ ನಿಮ್ಮ ಮಾತು ಯಾರು ಕೇಳಿಸ್ತಾ ಇಲ್ಲ ಎಂಬಂತೆಲ್ಲ ಒಂದು ಏನು ಒತ್ತಡಗಳನ್ನ ಮನಸ್ಸಿಗೆ ತುಂಬಿಕೊಂಡು ಹೋಗಿ ಮದ್ಯಪಾನ ಮಾಡುವಂಥದ್ದು, ಕುಡಿಯುವಂಥದ್ದನ್ನ ಮಾಡುವಂಥದ್ದು. ಹಾಗೆ ಏನು ಹಣಕಾಸಿನ ಒತ್ತಡಗಳು ಬರುವಾಗ, ಏನಾದ್ರೂ ಸಾಲ ಇತ್ತು ಅದನ್ನ ತೀರಿಸ್ಲಿಕ್ಕೆ ಆಗ್ಲಿಲ್ಲ, ಆಗ ಚಿನ್ನ ತಕೊಂಡೋಗಿ ಅಡವಿಡುವಂಥದ್ದು, ಅದನ್ನ ಬಿಡಿಸ್ಲಿಕ್ಕೆ ಆಗದೇ ಇರುವಂಥದ್ದು, ಅಥವಾ ಮಕ್ಕಳಿದ್ರೆ ಮಕ್ಕಳಿಗೆ ಶಾಲೆಗೆ ಫೀಸ್ ಕಟ್ಟಬೇಕಾಗಿತ್ತು, ಅದನ್ನ ಕಟ್ಲಿಕ್ಕೆ ಆಗ್ಲಿಲ್ಲ. ಈ ತರ ಎಲ್ಲ ಹಣಕಾಸಿನಲ್ಲಿ ತುಂಬಾ ಏನು ಒತ್ತಡಗಳು ಬರುವಾಗ ಹೋಗಿ ಕುಡಿಯುವಂಥದ್ದು ಮತ್ತೆ ಆ ಚಟಕ್ಕೆ ವಾಪಸ್ ಆಗುವಂಥದ್ದನ್ನು ನಾವು ನೋಡ್ತೇವೆ. ಮತ್ತೆ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ತಪ್ಪಿತಸ್ಥ ಭಾವನೆ ಬರುವಂಥದ್ದು. ತಪ್ಪಿತಸ್ಥ ಭಾವನೆ ಅಂತ ಹೇಳಿದ್ರೆ ಏನು ತಾನು ಕುಡಿತಾ ಇದ್ದಾಗ ಮನೆಯವರಿಗೆ ಆಗಿರ್ಬೋದು, ಸಂಬಂಧಿಕರಿಗೆ ಆಗಿರ್ಬೋದು, ಅಥವಾ ಊರವರಿಗೆ ಆಗಿರ್ಬೋದು, ಸಮಾಜದಲ್ಲಿ ಉಂಟು ಮಾಡಿದಂತಹ, ತಾನು ಕುಡಿತಾ ಇದ್ದ ಸಂದರ್ಭದಲ್ಲಿ ಸಮಾಜದಲ್ಲಿ ಉಂಟು ಮಾಡಿದಂತಹ ಕೆಲವು ಸಮಸ್ಯೆಗಳು ತನ್ನಲ್ಲಿ ತಪ್ಪಿತಸ್ಥ ಭಾವನೆಯನ್ನು ತಂದು ನಾನಿನ್ ಹೇಗೆ ಅವರ ಮುಂದೆ ಹೋಗ್ಬೋದು, ನನಗೆ ನಿಭಾಯಿಸ್ಲಿಕ್ಕೆ ಕಷ್ಟ ಆಗ್ತಾ ಉಂಟು, ಈ ತರ ಎಲ್ಲ ಅನಿಸಿಕೊಂಡೇನು ಅವನು ವಾಪಸ್ ಕುಡಿತಕ್ಕೆ ಹೋಗುವಂಥದ್ದು. ಈ ತಪ್ಪಿತಸ್ಥ ಭಾವನೆ ಅಥವಾ ಗಿಲ್ಟ್ ಫೀಲಿಂಗ್ ಅವನಲ್ಲಿ ಬಂದಾಗ ಏನು ಅವನು ವಾಪಸ್ ಕುಡಿಯುವುದಕ್ಕೆ ಹೋಗುವಂಥದ್ದು. ಹಾಗೆ ಇನ್ನು ಅವಷ್ಟು ಆಂತರಿಕ ಪ್ರಚೋದಕಗಳಾಗ್ತವೆ. ಇನ್ನು ಬಾಹ್ಯಕ್ಕೆ ಬಂದಾಗ ಏನು ಹಬ್ಬಗಳು ಬಂದಾಗ, ಹಬ್ಬಗಳು ಅಂತ ಹೇಳಿದ್ರೆ ಕೆಲವೊಂದು ಏನು ದೀಪಾವಳಿ ಇರ್ಬೋದು ಅಥವಾ ರಂಜಾನ್ ಇರ್ಬೋದು, ಈ ತರದೆಲ್ಲ ಫಂಕ್ಷನ್ಸ್ ಬಂದಾಗ ಏನು ಒಂದು ಜೋಶ್ ಬರ್ತಾ ಇಲ್ಲ ಅಂತ ಹೇಳಿ ಏನು ಹೋಗಿ ಕುಡಿಯುವಂಥದ್ದು. ನಂಗೆ ಒಂದು ಕಿಕ್ ಸಿಗ್ತಾ ಇಲ್ಲ ಅಂತ ಹೇಳಿ ಒಂದು ಸಂತೋಷ ಬರ್ಬೇಕು ಅಥವಾ ಪ್ಲೆಷರ್ ಬರ್ಬೇಕು ಅಂತ ಹೇಳಿದ್ರೆ ಹೋಗಿ ಕುಡಿಬೇಕು ಅಂತ ಹೇಳಿ ಏನು ಹಬ್ಬ ಹರಿದಿನಗಳಲ್ಲಿ ಎಲ್ಲ ಹೋಗಿ ಕುಡಿಯುವಂಥದ್ದು. ಹಾಗೆ ಏನು ಕೆಲವೊಂದು ನಕಾರಾತ್ಮಕ ಘಟನೆಗಳಾಗಿರ್ಬೋದು, ಅಂದ್ರೆ ಮನೆಯಲ್ಲಿ ಗಲಾಟೆ ಆದದ್ದು, ಗದ್ದಲವಾದದ್ದು, ಅಥವಾ ಪ್ರೀತಿ ಪಾತ್ರದಿಂದ ಮನಸ್ಸಿಗೆ ನೋವಾದದ್ದು, ಅಥವಾ ಪ್ರೀತಿ ಪಾತ್ರವನ್ನು ಕಳೆದುಕೊಂಡದ್ದು, ಮರಣವಾದದ್ದು, ಅಥವಾ ಮಾಡ್ತಾ ಇದ್ದ ಯಾವ್ದಾದ್ರು ಒಂದು ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು, ಅಥವಾ ಲವ್ ಫೇಲ್ಯೂರ್ ಆಯ್ತು, ಆ ಹುಡುಗಿ ನಂಗೆ ಮೋಸ ಮಾಡಿದ ಅಥವಾ ಹುಡುಗ ನಂಗೆ ಮೋಸ ಮಾಡ್ಬಿಟ್ಟ, ಹೀಗೆಲ್ಲ ಮನಸ್ಸಿಗೆ ತಂದುಕೊಂಡು ಇವುಗಳನ್ನೆಲ್ಲ ಮರೆಸುವ ಒಂದು ವಿಷಯವಾಗಿ ಹೋಗಿ ಮದ್ಯವನ್ನ ಸೇವಿಸುವಂಥದ್ದು. ಮತ್ತೆ ಜಾಸ್ತಿಯಾಗಿ ಈ ಕುಡಿತಕ್ಕೆ ಬೀಳುವಂಥದ್ದು ಅಂತ ಹೇಳಿದ್ರೆ ಒಂದು ಒಂಟಿಯಾಗಿರುವ ಸಂದರ್ಭದಲ್ಲಿ, ಅಂದ್ರೆ ಮನೆಯವರನ್ನ ಬಿಟ್ಟು ಕೆಲವರು ಹೊರಗಡೆ ಎಲ್ಲ ಇರ್ತಾರೆ, ಕೆಲವರು ಕೆಲಸದಲ್ಲಿ ಇರ್ತಾರೆ, ಈ ತರ ಎಲ್ಲ ಇರೋರೇನು ಒಂಟಿಯಾಗಿರುವ ಸಂದರ್ಭಗಳು ಅವೆಲ್ಲ. ಅವರಲ್ಲಿ ಯಾರು ಮಾತಾಡುವವರು ಯಾರು ಇರುವುದಿಲ್ಲ, ಅವರು ಒಂಟಿಯಾಗಿ ಇರ್ತಾರೆ, ಕೆಲಸ ಮುಗಿಸ್ಕೊಂಡು ಸಂಜೆ ಬಂದವರೊಬ್ಬರೇ ಇರ್ತಾರೆ. ಈ ತರ ಎಲ್ಲ ಇರುವಾಗ ಏನು ಅವರು ಕುಡಿತಕ್ಕೆ ಜಾಸ್ತಿಯಾಗಿ ಬೀಳ್ತಾರೆ. ಆ ಒಂಟಿತನವನ್ನ ಹೋಗಲಾಡಿಸೋದಕ್ಕೆ ಅವರು ಹೋಗಿ ಕುಡಿಯುವಂಥದ್ದು. ಮತ್ತೆ ಕೆಲವೊಂದು ರಜಾ ದಿನಗಳನ್ನು ಯಾವ ರೀತಿ ಅವರಿಗೆ ನಿಭಾಯಿಸ್ಬೇಕು ಅಂತ ಹೇಳಿ ಗೊತ್ತಿರುವುದಿಲ್ಲ. ಆವಾಗ ಏನು ಬೋರ್ ಆಗ್ತಾ ಇದೆ, ಈ ಬೋರನ್ನ ಹೋಗಲಾಡಿಸ್ಬೇಕಾದ್ರೆ ಹೋಗಿ ಮದ್ಯಪಾನ ಮಾಡ್ಬೇಕು ಅಥವಾ ಕುಡಿಬೇಕು ಅನಿಸುವಂಥದ್ದು, ಹೋಗಿ ಮದ್ಯಪಾನ ಮಾಡುವಂಥದ್ದು. ಮತ್ತೇನು ಸಂಬಳ ಬರುವ ದಿನ ಅಥವಾ ಸ್ಯಾಲರಿ ಬರುವ ದಿನ, ಸ್ಯಾಲರಿ ಬಂದ ದಿನ ಏನು ಸ್ಯಾಲರಿ ಬಂದ ದಿನವೇ ಬಾರಿಗೆ ಹೋಗುವಂಥದ್ದು, ಪಾರ್ಟಿ ಮಾಡುವಂಥದ್ದು, ಫ್ರೆಂಡ್ಸ್ ಜೊತೆ ಹೋಗುವಂಥದ್ದು. ಈ ಸ್ಯಾಲರಿ ಬರುವ ದಿನದಲ್ಲಿ ಎಲ್ಲ ಜಾಸ್ತಿ ಆಗಿರ್ತದೆ. ಬಾರ್ಗಳಿಗೆ ಹೋಗುವಂಥದ್ದು ಅಥವಾ ಹಬ್ಬಗಳಿಗೆ ಹೋಗುವಂಥದ್ದು, ಅಲ್ಲಿ ಏನು ಎಂಜಾಯ್ ಮಾಡುವಂಥದ್ದು, ಬಂದ ಹಣವನ್ನೆಲ್ಲ ಖರ್ಚು ಮಾಡಿ ಬರುವಂಥದ್ದೆಲ್ಲ ಏನು ಈ ಸಂಬಳ ಬರುವ ದಿನದಲ್ಲಿ ಜಾಸ್ತಿ ಆಗಿರ್ತದೆ. ಇನ್ನು ಏನು ಕೆಲವೊಂದು ಮದುವೆಗೆ ಹೋದಾಗ ಇರ್ಬೋದು, ಮೆಹಂದಿ ಫಂಕ್ಷನ್ಗೆ ಹೋದಾಗ ಇರ್ಬೋದು, ಅಲ್ಲಿ ಕೆಲವೊಂದು ಮೆಹಂದಿ ಫಂಕ್ಷನ್ಗಳಲ್ಲೆಲ್ಲ ಏನು ಅಲ್ಲಿ ಡ್ಯಾನ್ಸ್ ಮಾಡ್ಲಿಕ್ಕೆ, ಕುಣಿಲಿಕ್ಕೆ ಎಲ್ಲ ಇರ್ತದೆ. ಆಗ ಕುಣಿಲಿಕ್ಕೆ ಒಂದು ಜೋಶ್ ಬರ್ತಾ ಇಲ್ಲ, ಒಂದು ಕಿಕ್ ಸಿಗ್ತಾ ಇಲ್ಲ, ಮೊದಲು ಮಾಡ್ತಾ ಇದ್ದಾಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಾಗ ಏನು ಕುಡಿದ್ರೆ ಸರಿ ಹೋಗಿ ಬಿಡ್ತದೆ, ಸರಿಯಾಗಿ ಡ್ಯಾನ್ಸ್ ಮಾಡ್ಬೋದು ಅನ್ನೋ ಒಂದು
ಏನು ಭಾವನೆಗಳು ಮನಸ್ಸಿಗೆ ಬಂದು ಹೋಗಿ ಕುಡಿಯುವಂಥದ್ದು, ಅಥವಾ ಮದುವೆ ಮನೆಯಲ್ಲೇ ತಂದಿಟ್ಟದ್ದು ಇರ್ತದೆ, ಮತ್ತೆ ಎಲ್ಲರೂ ಸೇರಿ ಕುಡಿಯುವಂಥದ್ದು, ಈ ತರ ಎಲ್ಲ ಮದುವೆ ಮೆಹಂದಿ ಅಂತಹ ಕಾರ್ಯಕ್ರಮಗಳಲ್ಲೆಲ್ಲ ಏನು ಮದ್ಯ ಸೇವಿಸುವಂಥದ್ದು. ಮತ್ತೆ ಕೆಲವೊಂದು ಏನು ಕುಡಿಯುವ ಸ್ನೇಹಿತರೊಂದಿಗೆ ಸೇರಿಕೊಂಡಾಗ ತನ್ನ ಕುಡಿಯುವ ಸ್ನೇಹಿತರೊಂದಿಗೆ ಸೇರಿಕೊಂಡಾಗ ಏನು ಜಾಸ್ತಿಯಾಗಿ ಅವರಿಗೆ ಕುಡಿಯೋ ಒಂದು ಹಂಬಲ ಬರ್ತಾ ಇರ್ತದೆ. ಇನ್ನು ಇವರು ಕುಡಿಯದೇ ಇದ್ರು ಅವರು ಏನು ಫೋರ್ಸ್ ಮಾಡಿ ಇವರಿಗೆ ಕುಡಿಸುವಂತದ್ದು. ನಾನಾಗ್ಲೇ ಹೇಳ್ದಾಗೆ ಏನು ನೀನ್ ದೊಡ್ಡ ಗಾಂಧಿ ಏನಲ್ಲ, ನಮ್ಮ ಜೊತೆಗೆ ಸೇರು, ಆತರ ಎಲ್ಲ ಹೇಳುವಾಗ ಇವನಲ್ಲಿ ಏನು ಅದು ಸರಿ, ಅವ್ರು ಹೇಳಿದ್ದು ಸರಿ, ನಾನೇಕೆ ದೊಡ್ಡ ಗಾಂಧಿ ಆಗಿರ್ಬೇಕು, ಒಂದಿನ ಅಲ್ವಾ ಸರಿ ಕುಡಿಯುವ, ನಾಳೆಯಿಂದ ಬಿಟ್ಟು ಬಿಡುವ, ಆತರ ಎಲ್ಲ ಅನಿಸುವಂತದ್ದು. ಮತ್ತೆ ಒಂದ್ಸಲ ನಾಲಿಗೆಗೆ ಆ ರುಚಿ ತಾಗಿದ್ದು ಅನ್ನಂತರ ಅಂದ್ಮೇಲೆ ಅವನಿಗೆ ಏನು ಅದರಲ್ಲಿ ಕಂಟ್ರೋಲ್ ಸಿಗುದಿಲ್ಲ, ಅದರಲ್ಲಿ ಕ್ರೇವಿಂಗ್ ಮತ್ತೆ ಜಾಸ್ತಿ ಆಗ್ತಾ ಹೋಗುವಂತದ್ದು. ಮತ್ತೆ ನೀವು ನೋಡಿರ್ಬೋದು ಕೆಲವೊಂದು ಮೂವಿಗಳಲ್ಲಿ, ಕಾಮಿಡಿ ಸೀನ್ಸ್ಗಳಲ್ಲಿ ಎಲ್ಲ ಮದ್ಯವನ್ನ ಇಟ್ಕೊಂಡು ಒಂದು ಕಾಮಿಡಿ ಮಾಡುವಂಥದ್ದು. ಮತ್ತೆ ಕೆಲವರು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಆ ಥರದ್ದೆಲ್ಲ ಯೂಸ್ ಮಾಡೋರಾದ್ರೆ ಕೆಲವೊಂದು ವಿಡಿಯೋಸ್ ಅನ್ನ ನೀವು ನೋಡಿರ್ಬೋದು. ಏನು ಆ ಬ್ರ್ಯಾಂಡ್ಗಳ ಹೆಸರುಗಳನ್ನ ಹೇಳಿ ಇದನ್ನ ಕುಡ್ದೆ ಈ ತರ ನಡೀತಾರೆ, ಅದನ್ನ ಕುಡಿದ್ರೆ ಅವ್ರು ಆ ತರ ಮಾಡ್ತಾರೆ, ಈ ತರ ಎಲ್ಲ ಏನು ಎಕ್ಸ್ಪೋಸ್ ಮಾಡಿದಾಗ ಅವರಲ್ಲಿ ಏನು ಹೋಗಿ ಕುಡಿಯುವ ಅಂತ ಹೇಳಿ ಒಂದು ಹಂಬಲ ಬರ್ತದೆ, ಅವರಲ್ಲಿ ಆಸೆ ಹುಟ್ಟುಕೊಳ್ಳುವಂಥದ್ದು. ಹಾಗೆ ಕೆಲವೊಂದು ಚಿತ್ರಗಳಿರ್ಬೋದು, ಅವ್ರು ಹೋಗೋ ದಾರಿಯಲ್ಲಿ ಬಾರ್ಗಳನ್ನು ನೋಡಿದ್ರೆ ಆವಾಗೆಲ್ಲ ಏನು ಅವರಿಗೆ ಕುಡಿಯುವಂತ ಒಂದು ಆಸೆ ಹುಟ್ಟಿಕೊಳ್ಳುವಂಥದ್ದು. ಇನ್ನು ಹೇಗೆ ಈ ಪ್ರಚೋದಕಗಳಿಂದ ಅಥವಾ ಏನು ಮರುಕಳಿಸುವಿಕೆಯ ಒಂದು ಏನು ಅಪಾಯಕಾರಿ ಅಂಶಗಳಿಂದ ಹೇಗೆ ಹೊರಗೆ ಬರಬಹುದು ಅಂತ ಹೇಳಿದ್ರೆ ನಿಮ್ಗೆ ಅಂದ್ರೆ ಇಲ್ಲಿ ಆಪ್ತ ಸಮಾಲೋಚಕರು ಹೇಳಿರ್ಬೋದು 5 Ds ಬಗ್ಗೆ, 5 ಡಿಗಳ ಬಗ್ಗೆ ಒಂದು ಹೇಳಿರ್ಬೋದು. ಅಂದ್ರೆ ಅದರಲ್ಲಿ ಮೊದಲನೇದಾಗಿ ಡಿಲೇ ಅಂತ ಹೇಳಿ ಏನು ಮುಂದೂಡ್ತಾ ಹೋಗುವಂತದ್ದು. ಅಂದ್ರೆ ಪೋಸ್ಟ್ಪೋನ್ ಮಾಡುದು. ಇವತ್ತು ನಿಮಗೆ ಕುಡಿಬೇಕು ಅನ್ಸಿತಾ, ಇವತ್ತು ಬೇಡ, ನಾಳೆಗೆ ಕುಡಿಯುವ, ನಾಳೆ ಕುಡಿಬೇಕು ಅನ್ಸಿತಾ, ನಾಳೆಗೆ ಬೇಡ, ನಾಡಿದ್ದು ಕುಡಿಯುವ, ಈ ತರ ಪೋಸ್ಟ್ಪೋನ್ ಮಾಡ್ತಾ ಹೋಗುವಂತದ್ದು. ಇನ್ನೊಂದು ಡ್ರಿಂಕ್ ವಾಟರ್, ನೀರು ಕುಡಿಯುವಂಥದ್ದು. ನಿಮ್ಗೆ ಯಾವಾಗೆಲ್ಲ ಕುಡಿಬೇಕು, ಮದ್ಯ ಸೇವಿಸಬೇಕು ಅನಿಸ್ತದೋ ಆವಾಗೆಲ್ಲ ಹೋಗಿ ನೀರನ್ನ ಕುಡಿಯುವಂಥದ್ದು. ನಿಮ್ಮ ಮೆದುಳಿಗೆ ಏನು ಕುಡಿಬೇಕು ಅಂತ ಹೇಳಿ ಅನಿಸ್ತಾ ಇರ್ತದೆ, ಆಗ ನೀವು ನೀರು ಹೋಗಿ ಕುಡಿಯುವಂಥದ್ದು. ಅಲ್ಲಿಗೆ ಆ ಮೆದುಳಿನ ಆಸೆ ಏನು ಈಡೇರ್ತದೆ, ಕುಡಿಬೇಕು ಅಂತ ಇದ್ದ ಒಂದು ಇಂಪಲ್ಸ್ ಏನು ಈಡೇರ್ತದೆ, ಅದಕ್ಕೆ ಹೋಗಿ ನೀರನ್ನ ಕುಡಿಯುವಂಥದ್ದು. ಮತ್ತೆ ಇನ್ನೊಂದು ಡೀಪ್ ಬ್ರೀತ್, ಅಂದ್ರೆ ದೀರ್ಘ ಉಸಿರಾಟವನ್ನು ನಡೆಸುವಂಥದ್ದು. ಏನು ನಾನಾಗ್ಲೇ ಹೇಳಿದಾಗೆ ಈ ಒತ್ತಡ, ಟೆನ್ಷನ್ ಹೀಗೆಲ್ಲ ಬರುವಾಗ ಏನು ಜಾಸ್ತಿಯಾಗಿ ಕುಡಿಬೇಕು ಅನ್ನೋ ಒಂದು ಹಂಬಲ ಮನಸ್ಸಿಗೆ ಬರ್ತಾ ಇರ್ತದೆ. ಅದಕ್ಕೋಸ್ಕರ ನೀವೇನು ಟೆನ್ಷನ್ ಆದಾಗ ಅಥವಾ ಏನಾದ್ರು ಒತ್ತಡಗಳು ಬಂದಾಗ ನೀವು ಒಂದು ಕಡೆ ಕೂತ್ಕೊಂಡು ದೀರ್ಘವಾಗಿ ಉಸಿರನ್ನ ಎಳೆದು ಬಿಡುವಂಥದ್ದು. ಒಂದು ಮೂರಕ್ಕಿಂತ ಜಾಸ್ತಿ ಸಲ ಮಾಡ್ಬೋದು ಅಥವಾ 3 ಸಲ ಮಾಡಿ ನಿಲ್ಲಿಸುವಂಥದ್ದು ಮಾಡ್ಬೋದು. ಇದು ಹೀಗೆ ದೀರ್ಘ ಉಸಿರಾಟ ಮಾಡುವುದೇನು ನಿಮ್ಮ ಒತ್ತಡಗಳನ್ನು ಅಥವಾ ಟೆನ್ಷನ್ಸ್ ಅನ್ನು ನಿಮ್ಮಲ್ಲಿ ಬರುವುದನ್ನು ಕಡಿಮೆ ಮಾಡ್ತದೆ. ಇನ್ನೊಂದು ಡಿಸ್ಟ್ರಾಕ್ಟ್ ಮಾಡುವಂಥದ್ದು ಅಥವಾ ಚಂಚಲಗೊಳಿಸುವಂಥದ್ದು. ಮದ್ಯದ ಕಡೆಗೆ ಅಥವಾ ಮದ್ಯಪಾನದ ಕಡೆಗೆ ನಿಮ್ಗೆ ಮನಸ್ಸು ಬರ್ತಾ ಇದೆ, ನಿಮ್ಗೆ ಮದ್ಯ ಸೇವಿಸ್ಬೇಕು ಅಂತ ಹೇಳಿ ಅನಿಷ್ಟ ಮನಸ್ಸಿಗೆ ಜಾಸ್ತಿ ಬರ್ತಾ ಇದ್ರೆ ಆವಾಗ ಏನ್ ಮಾಡ್ಬೇಕು, ನಿಮ್ಮ ಮನಸ್ಸನ್ನ ಡಿಸ್ಟ್ರಾಕ್ಟ್ ಮಾಡುವಂಥದ್ದು. ಬೇರೆ ಏನಾದರೂ ಚಟುವಟಿಕೆಗಳಲ್ಲಿ ತೊಡಗುವಂಥದ್ದು ಅಥವಾ ಕುಟುಂಬದವರೊಟ್ಟಿಗೆ ಹೋಗಿ ಮಾತನಾಡುವಂಥದ್ದು ಅಥವಾ ಏನಾದ್ರು ಏನು ಪದ್ಯಗಳನ್ನು ಕೇಳುವಂಥದ್ದು ಅಥವಾ ತೋಟಗಾರಿಕೆಯಲ್ಲಿ ತೊಡಗಿಸುವಂಥದ್ದು, ಈ ತರ ಎಲ್ಲ ಮಾಡುವಾಗ ಈ ತರ ಎಲ್ಲ ಕೆಲವೊಂದು ಚಟುವಟಿಕೆಗಳಲ್ಲಿ ನೀವು ತೊಡಗಿಕೊಳ್ಳುವಂಥದ್ದು. ಇನ್ನೊಂದು ಡಿಸ್ಕಸ್ ಅಂತ ಹೇಳಿ, ನಿಮ್ಗೆ ಇನ್ನು ನಿಮ್ಮಲ್ಲಿ ಕಂಟ್ರೋಲ್ ಆಗ್ತಾ ಇಲ್ಲ ಹೀಗೆಲ್ಲ ಆಗುವಾಗ ನೀವೇನು ಮೊಬೈಲ್ ತಗೊಂಡು ಅಥವಾ ಫೋನ್ ತಗೊಂಡು ನಿಮ್ಮ ವೈದ್ಯರಿಗಿರ್ಬೋದು, ಆಪ್ತ ಸಮಾಲೋಚಕರಿಗಿರ್ಬೋದು ಅಥವಾ ನೀವೇನು AA ಮೀಟಿಂಗ್ ಹೋಗ್ತೀರಿ, ಅಲ್ಲಿ ಕೆಲವರು ನಿಮ್ಗೆ ಪರಿಚಯದವರಾಗಿರ್ತಾರೆ, ಆ AA ಮೆಂಬರ್ಗಳಿಗೆ ಕರೆ ಮಾಡಿ ಮಾತಾಡುವಂಥದ್ದು, ನಿಮ್ಗೆ ಆಗುವಂತಹ ಸಮಸ್ಯೆಗಳ ಬಗ್ಗೆ ಅವರಲ್ಲಿ ಚರ್ಚಿಸುವಂಥದ್ದನ್ನ ಮಾಡ್ಬೇಕು. ಇದು ಏನು 5D ಅಂತ ಹೇಳಿದ್ನಲ್ಲ, ಅದು ಒಂದು ಏನು ಡಿಲೇ ಮಾಡುವಂಥದ್ದು, ಮುಂದೂಡ್ತಾ ಹೋಗುವಂಥದ್ದು ಅಥವಾ ಪೋಸ್ಟ್ಪೋನ್ ಮಾಡುವಂಥದ್ದು. ಮತ್ತೆ ಇನ್ನೊಂದು ಡ್ರಿಂಕ್ ವಾಟರ್, ನೀರು ಕುಡಿಯುವಂಥದ್ದು, ಕುಡಿಬೇಕು ಅನಿಸಿದಾಗಲೆಲ್ಲ ಏನು ನೀರು ಕುಡಿಯುವಂಥದ್ದು. ಇನ್ನೊಂದು ಡೀಪ್ ಬ್ರೀತ್ ಅಂತ ಹೇಳಿದ್ರೆ ದೀರ್ಘವಾಗಿ ಉಸಿರಾಡುವಂಥದ್ದು. ಮತ್ತೆ ಇನ್ನೊಂದು ಏನು ಡಿಸ್ಟ್ರಾಕ್ಟ್ ಮಾಡುವಂಥದ್ದು, ಅದನ್ನ ಏನು ಚಂಚಲಗೊಳಿಸುವಂಥದ್ದು ಮನಸ್ಸನ್ನು. ಇನ್ನೊಂದು ಡಿಸ್ಕಸ್ ಮಾಡುವಂಥದ್ದು, ಚರ್ಚಿಸುವಂಥದ್ದು. ಇನ್ನು ಹೇಳ್ಬೇಕು ಅಂತ ಹೇಳಿದ್ರೆ ಮದ್ಯದ ಬಾಟಲಿಗಳು ಅಥವಾ ಏನು ಕೆಲವೊಂದು ಚಿತ್ರಗಳು ಈ ತರ ಎಲ್ಲ ಮನೆಯಲ್ಲಿದ್ರೆ ಅವುಗಳನ್ನೆಲ್ಲ ಏನು ಕಿತ್ತು ಬಿಸಾಡುವಂಥದ್ದು, ಮನೆಯಲ್ಲಿ ಇರ್ಬೋದು ಅಥವಾ ಮನೆಯ ಪರಿಸರದಲ್ಲಿ ಇರ್ಬೋದು, ಎಲ್ಲಿಯಾದ್ರೂ ಅಡಗಿಸಿಕೊಂಡಿಟ್ಟದ್ದು ಇದೆಲ್ಲ ಇದ್ರೆ
ಅದನ್ನೇನು ಮನೆಯಿಂದ ತೆಗೆದು ಅಲ್ಲಿಂದೆಲ್ಲ ತೆಗೆದು ಬಿಸಾಡುವಂಥದ್ದು. ಮತ್ತೆ ಕೆಲವರ ಮನೆಯಲ್ಲಿ ಒಂದು ರೂಮನ್ನು ಬಾರನ್ನಾಗಿ ಪರಿವರ್ತಿಸಿರ್ತಾರೆ. ಅಂತ ರೂಮ್ಗಳೆಲ್ಲ ಇದ್ರೆ ಏನು ಅವುಗಳನ್ನ ತೆಗೆದು ಬಿಡುವಂಥದ್ದು, ಬಾರ್ಗಳನ್ನೆಲ್ಲ ಮನೆಯಲ್ಲಿ ಇಟ್ಕೊಳ್ಳದೆ ಇರುವಂಥದ್ದು. ಈ ಬಾರ್ಗಳೆಲ್ಲ ಮನೆಯಲ್ಲಿದ್ರೆ ಏನು ಜಾಸ್ತಿಯಾಗಿ ಅವನಿಗೆ ಕ್ರೇವಿಂಗ್ ಅಥವಾ ಆಸೆ ಅನ್ನುವಂಥದ್ದು ಬರ್ತಾ ಇರ್ತದೆ. ಆ ರೂಮನ್ನು ನೀವು ಒಂದು ನೇಚರ್ ಫೋಟೋ ಆಗಿರ್ಬೋದು ಅಥವಾ ಪೇಂಟಿಂಗ್ಸ್ ಆಗಿರ್ಬೋದು, ಈ ತರದ ಚಿತ್ರಗಳನ್ನೆಲ್ಲ ನೀವು ಆ ಬಾರ್ ಆಗಿ ಮಾಡಿದ ರೂಮಲ್ಲಿ ಹಾಕುವಂಥದ್ದು, ಮತ್ತೆ ಆ ಬಾರನ್ನ ತೆಗೆದು ಬಿಡುವಂಥದ್ದನ್ನು ಮಾಡಬೇಕು. ಮತ್ತೆ ಮದ್ಯಪಾನ ಮಾಡುವ ಸ್ನೇಹಿತರಾಗಿರ್ಬೋದು ಅಥವಾ ಸಹೋದ್ಯೋಗಿಗಳಾಗಿರ್ಬೋದು, ಇವರಿಂದ ಎಲ್ಲ ಸ್ವಲ್ಪ ದೂರ ಉಳಿಯುವಂಥದ್ದು. ಅವರಿಂದೆಲ್ಲ ದೂರ ಉಳಿದು ಒಳ್ಳೆಯ ಸ್ನೇಹಿತರೊಂದಿಗೆ ಅಥವಾ ಕುಡಿಯದ ಸ್ನೇಹಿತರೊಂದಿಗೆ, ಮದ್ಯಪಾನ ಮಾಡಿದ ಸ್ನೇಹಿತರೊಂದಿಗೆ ಸೇರಿಕೊಳ್ಳುವಂಥದ್ದು. ಇನ್ನೊಂದು ಪಾರ್ಟಿಗಳು ಇರ್ಬೋದು, ಅಂದ್ರೆ ಬರ್ತ್ಡೇ ಪಾರ್ಟಿ ಇರ್ಬೋದು, ಬ್ಯಾಚುಲರ್ ಪಾರ್ಟಿ ಇರ್ಬೋದು, ಇಂತಹ ಪಾರ್ಟಿಗಳಿಂದ ಎಲ್ಲ ಸ್ವಲ್ಪ ದಿನದ ಮಟ್ಟಿಗೇನು ದೂರ ಇರುವಂಥದ್ದು. ಈ ಪಾರ್ಟಿಗಳಲ್ಲಿ ಎಲ್ಲ ಮೇನ್ ಆಗಿ ಏನ್ ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ಗೊತ್ತಿರ್ತದೆ. ಏನು ಮದ್ಯಪಾನ ಮಾಡುವಂಥದ್ದೇ ಇರ್ತದೆ ಅದರಲ್ಲಿ. ಪಾರ್ಟಿಗಳು ಅಂತ ಹೇಳಿದ ತಕ್ಷಣ ಬರುವಂಥದ್ದೇನು ಮದ್ಯಪಾನ ಮಾಡುವಂಥದ್ದು. ಸೊ ಈ ಪಾರ್ಟಿಗಳಿಂದ ಎಲ್ಲ ಸ್ವಲ್ಪ ದೂರ ಉಳಿಯುವಂಥದ್ದು. ಮತ್ತೆ ಚಿಕಿತ್ಸೆಗಳನ್ನು ಸರಿಯಾಗಿ ಸ್ವೀಕರಿಸುವಂಥದ್ದು, ಮಾತ್ರೆಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳುವಂಥದ್ದು, ವೈದ್ಯರನ್ನು ಅವರು ಹೇಳಿದ ದಿನಕ್ಕೆ ಹೋಗಿ ಭೇಟಿಯಾಗುವಂಥದ್ದು, ಮಾತನಾಡಿಸುವಂಥದ್ದು, ನಿಮ್ಮಲ್ಲಿ ಆಗುವಂತಹ ಚೇಂಜಸ್ಗಳನ್ನು, ಬದಲಾವಣೆಗಳನ್ನು ಅವರಿಗೆ ವಿವರವಾಗಿ ಹೇಳುವಂಥದ್ದು. ಮತ್ತೆ ನಾನಾಗಲೇ ಹೇಳಿದಾಗೆ ಕುಡಿಯದ ಅಂದ್ರೆ ಮದ್ಯಪಾನ ಮಾಡದ ಸ್ನೇಹಿತರನ್ನು ಪತ್ತೆ ಹಚ್ಚಿ ಅವರೊಂದಿಗೆ ಬೆರೆಯುವಂಥದ್ದು ಮಾಡುವಂಥದ್ದು. ಮತ್ತೆ ಇನ್ನೊಂದು ಕುಟುಂಬದವರೊಂದಿಗೆ, ನಿಮ್ಮ ಮನೆಯವರೊಂದಿಗೆ ನಿಮ್ಮ ಅತ್ಯಮೂಲ್ಯ ಸಮಯವನ್ನು ಕಳೆಯುವಂಥದ್ದು, ಅವರ ಆಸೆಗಳನ್ನು ಈಡೇರಿಸುವಂಥದ್ದು. ಕೆಲವರಿಗೆ ಹೊರಗಡೆ ಹೋಗ್ಬೇಕು, ತನ್ನ ಗಂಡನೊಂದಿಗೆ ಅಥವಾ ಹೆಂಡತಿಯೊಂದಿಗೆ ಸುತ್ತಾಡಬೇಕು, ಈ ತರ ಎಲ್ಲ ಆಸೆಗಳಿರುತ್ತೆ. ಅವರ ಆಸೆಗಳನ್ನೆಲ್ಲ ಈಡೇರಿಸುವಂಥದ್ದು, ನಿಮ್ಮ ಅಮೂಲ್ಯ ಸಮಯವನ್ನು ಅವರೊಟ್ಟಿಗೆ ಸ್ಪೆಂಡ್ ಮಾಡುವಂಥದ್ದನ್ನ ಮಾಡಬೇಕು. ಇನ್ನೊಂದು ಬಿಡುವಿನ ವೇಳೆಗಳನ್ನು ಕಳೆಯಲು ಸರಿಯಾದ ಯೋಜನೆಗಳನ್ನು ಮಾಡುವಂಥದ್ದು. ಯಾವ ತರ ನಾವು ಈಗ ಒಂದು ಫ್ರೀ ಟೈಮ್ ಇದ್ರೆ ಯಾವ ತರ ನಾವು ಫ್ರೀ ಟೈಮ್ ಅನ್ನೋದು ಈ ರಜಾ ದಿನಗಳಿರ್ಬೋದು, ಮತ್ತೇನು ಶಾಲೆಗೆ ಬರೋ ದಿನ ಇರ್ಬೋದು, ಈ ತರ ಎಲ್ಲ ಬಿಡುವಿನ ವೇಳೆಗಳು ಕೆಲವೊಂದು ಇರ್ತದಲ್ಲ, ಅವುಗಳನ್ನೆಲ್ಲ ನೀವು ಯಾವ ತರ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು, ಯಾವ ತರ ಆ ದಿನವನ್ನು ಕಳೆಯಬಹುದು ಎನ್ನುವಂತದ್ರ ಒಂದು ಯೋಜನೆ ಹಾಕಿಕೊಳ್ಳುವಂಥದ್ದು. ಮತ್ತೆ ಆಪ್ತ ಸಮಾಲೋಚನೆ ಆಗಿರ್ಬೋದು, ಮೀಟಿಂಗ್ ಆಗಿರ್ಬೋದು, ಇವುಗಳಲ್ಲಿ ಎಲ್ಲ ಸರಿಯಾಗಿ ಭಾಗವಹಿಸುವಂಥದ್ದು. ಮತ್ತೆ ತಮ್ಮ ಭಾವನೆಗಳನ್ನು ಅಥವಾ ಸಮಸ್ಯೆಗಳನ್ನು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳುವಂಥದ್ದು. ಅದನ್ನು ಮನಸ್ಸಿನಲ್ಲಿ ಇಟ್ಟು ಒತ್ತಡವನ್ನು ತಂದುಕೊಂಡು ಅಥವಾ ಟೆನ್ಷನ್ ಮಾಡ್ಕೊಂಡು ಹೋಗಿ ವಾಪಸ್ ಮರುಕಳಿಸದಂತೆ ನೋಡುವಂಥದ್ದನ್ನು ಮಾಡಬೇಕು. ಮತ್ತೆ ನಾವೀಗ ಹೋಗೋ ದಾರಿಯಲ್ಲಿ ಜಾಸ್ತಿಯಾಗಿ ಬಾರ್ಗಳು ಸಿಗ್ತವೆ. ಇನ್ನು ನಿಮ್ಗೆ ಬೇರೆ ದಾರಿ ಇದೆ ಅನ್ನುವಾಗ ಆ ಬಾರಿದ ದಾರಿಯಿಂದ ಹೋಗದೇ ಇರುವಂಥದ್ದನ್ನು ಮಾಡಬೇಕು. ಮತ್ತೆ ಸರಿಯಾದ ವ್ಯಾಯಾಮ ಇರ್ಬೋದು, ಯೋಗ ಇರ್ಬೋದು, ಇವುಗಳನ್ನೆಲ್ಲ ಪರಿಶೀಲಿಸುವಂಥದ್ದನ್ನು ಮಾಡಬೇಕು. ಸೊ ನಾನು ಒಟ್ಟಿನಲ್ಲಿ ಹೇಳೋದೇನು ಅಂತ ಹೇಳಿದ್ರೆ, ಮದ್ಯಪಾನ ನಮ್ಗೆ ನಮ್ಮ ಕೂದಲಿಂದ ಹಿಡಿದು ಪಾದದವರೆಗೂ ಸಮಸ್ಯೆಗಳನ್ನೇ ಉಂಟು ಮಾಡ್ತದೆ ಹೊರತು ಯಾವುದೇ ಬೆನಿಫಿಟ್ಸ್ ನಮಗೆ ಅದರಿಂದ ಇಲ್ಲ. ಮತ್ತೆ ಕೆಲವರು ಹೇಳ್ತಾರೆ, ಡಾಕ್ಟರ್ಸ್ ಹೇಳಿದ್ದಾರೆ ಸ್ವಲ್ಪ ಮದ್ಯಪಾನ ಮಾಡ್ಬೋದು, ತೊಂದರೆ ಇಲ್ಲ ಅಂತ. ಅದೆಲ್ಲ ಕೆಲವೊಂದು ಮೂಢನಂಬಿಕೆಗಳಷ್ಟೇ. ನಮ್ಗೆ ಯಾವತ್ತು ಮದ್ಯಪಾನದಿಂದ ಯಾವುದೇ ಬೆನಿಫಿಟ್ಸ್ ಇಲ್ಲ. ಅದ್ರಿಂದ ಮದ್ಯಪಾನದಿಂದ ಸ್ವಲ್ಪ ದೂರ ಉಳಿಬೇಕು, ಅಂತಹ ಫ್ರೆಂಡ್ಸ್ ಇಂದ ಸ್ವಲ್ಪ ದೂರ ಉಳಿಬೇಕು. ನಮ್ಮ ಆರೋಗ್ಯವನ್ನು, ಉತ್ತಮವಾದ ಆರೋಗ್ಯವನ್ನ ನಾವು ಮುಂದೆ ತಕೊಂಡು ಹೋಗ್ಬೇಕು, ಉತ್ತಮ ಲೈಫ್ ಅನ್ನ ಲೀಡ್ ಮಾಡ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್.